ಅನಿಸೋದಿಲ್ಲ. ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಎಂಬುದಕ್ಕೆ ಇಷ್ಟೆಲ್ಲ ವಿವರಣೆಗಳು. ಶಾಸ್ತ್ರ ಅದರ ಅಭ್ಯಾಸವನ್ನ ಮಾಡೋದೇ ದೊಡ್ಡ ಸಾಧನೆ. ಅದರ ಜೊತೆಗೆ ಧ್ಯಾನ, ಎರಡಲ್ಲೂ ಶ್ರೇಷ್ಠವಾದದ್ದು ಯಾವುದು? ಶಾಸ್ತ್ರಾಭ್ಯಾಸನೇ ಶ್ರೇಷ್ಠ. ಆದರೆ ಯಾವಾಗ ಶಾಸ್ತ್ರ ಪ್ರವಚನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕೇಳೋರು ಇರಬೇಕು, ಅದೆಲ್ಲ ಇರಬೇಕಾದ್ರಿಂದ ಉಳಿದೊತ್ತಲ್ಲಿ ಧ್ಯಾನ ಎರಡೇ ಇರಬೇಕು. ಮತ್ತು ಉಳಿದ ಯಾವುದೇ ಚಟುವಟಿಕೆ ಇದ್ದಾಗಲೂ ಕೂಡ ದೇವರ ಧ್ಯಾನ ಮರೆ ಹಾಗಿಲ್ಲ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು. ಎಂಥ ಆಪತ್ಕಾಲ ಬಂದರೂ ಕೂಡ ಆತ್ಮ ಸ್ವಾಮಿಯನ್ನು ಅನುಸಂಧಾನ ಯಾವಾಗಲೂ ಬಿಡಬಹುದು. ಅದು ಮಾಡ್ತಕ್ಕಂಥ ಪ್ರತಿಯೊಂದು ಸಾಧನೆ ಅಂತ ಅನ್ಸುತ್ತೆ. ಅದು ಬಿಟ್ಟು ಬಿಟ್ಟ ಸಾಧನೆ ಅಂತ ಕರೆಯೋದಿಲ್ಲ. ಇಷ್ಟು ಹೇಳಿ ಈಗ ಹೇಳಿದ್ದು ಅದೇ, ಅದಕ್ಕೆಲ್ಲ ಕಾರಣ ಹೇಳಿದ್ದು. ಈಗ ಪ್ರಶ್ನೆ ಬಂತು, ಇತ್ತೇವಂ ಶ್ರುತಿಯೋ ಅಶೇಷಾಹ. ಹಾಗಿದ್ರೆ ಸಚ್ಚಾಸ್ತ್ರ ಮುಂದೆ ನೋಡಿ ಹೇಗಿದೆ. ಸಚ್ಚಾಸ್ತ್ರಗಳು ಯಾವುದು ಅಂತ ಪ್ರಶ್ನೆ. ಸಚ್ಚಾಸ್ತ್ರಗಳು ಯಾವುದು? ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಅಂಧಂತಮೋ ವಿಶಂತೀತಿ ಪ್ರಾಹ ಶ್ರುತಿ ಅತಿಸ್ಫುಟಂ. ಸ್ಪಷ್ಟವಾಗಿ ಈ ರೀತಿ ಉಪಾಸನೆ ಮಾಡದೆ ಹೋದರೆ ನಿಶ್ಚಿತವಾಗಿ ಕೂಡ ಇದಕ್ಕೆ ವಿರುದ್ಧವಾಗೋದ್ರಿಂದ ಕತ್ಲೆ ಬೆಳಕು, ಬೆಳಕಿಲ್ಲಾದ ಕತ್ಲೆ ಇರಲೇಬೇಕು. ಆದ್ರೆ ಈಗ ಗತಿ ಏನು ಅಂದ್ರೆ ಅಂಧಂತಮಸ್ಸೆ ಗತಿಯಾಗತ್ತೆ. ಇತ್ಯೇವ ಶ್ರುತಯೋ ಅಶೇಷಾಹ ಪಂಚರಾತ್ರ ಮಥಾಖಿಲಂ ಮೂಲ ರಾಮಾಯಣಂಚೈವ ಭಾರತಂ ಸ್ಮೃತಯೋ ಅಖಿಲಾಹ. ಯಾವುದು ಮೂಲ ಗ್ರಂಥಗಳು? ಯಾವ್ದು ಶಾಸ್ತ್ರೀಯೋನಿತ್ವಾತ್ ಬಂತ? ಅದು ಶಾಸ್ತ್ರೀಯ ಯಾವ್ದು ಶಾಸ್ತ್ರಗಳು ಅಂದ್ರೆ ಶ್ರುತಯೋ ಅಶೇಷಾಹ, ಎಲ್ಲ ವೇದಗಳು ಕೂಡ. ಎಷ್ಟು? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ಜೊತೆಗೆ ಪಂಚರಾತ್ರ ಮಥಾಖಿಲ, ಸಮಗ್ರ ಪಂಚರಾತ್ರ. ಸಮಗ್ರ ಪಂಚರಾತ್ರ ಪ್ರಮಾಣ ಅಂತ ಹೇಳಿದ್ರು. ಪಂಚರಾತ್ರಕ್ಕೆ ಬರೀ ಪಂಚರಾತ್ರ ಸಮಗ್ರ ಅಂತ ಯಾಕೆ ಹೇಳ್ಬೇಕಾಗಿತ್ತು ಅಂತ ಪ್ರಶ್ನೆ ಆಯ್ತು. ವಾದಿ ಪ್ರತಿವೃತ್ತಿ ಎರಡಿದೆ. ಒಂದು ಪ್ರಮಾಣವೇ ಅಲ್ಲ ಅಂತ ಒಂದು, ಇನ್ನೊಂದು ಕೆಲವು ಭಾಗ ಮಾತ್ರ ಅಲ್ಲ, ಅಖಿಲ. ಯಾವ ಕಾರಣ ಕೂಡ ಪಂಚರಾತ್ರಕ್ಕೆ ಮಹಾಭಾರತ ಮೂಲ ರಾಮಾಯಣ ಹೇಗೋ ಅದು ಹಾಗೆ ಅಖಿಲಂ. ಅಖಿಲಂ ಎಲ್ಲ ಕಡೆ ಅನ್ವಯ. ಈಗ ಎಲ್ಲಾ ಶ್ರುತಿಗಳು ಅಖಿಲಂ, ಎಲ್ಲ ಮೂಲ ರಾಮಾಯಣ ಅಖಿಲ, ಎಲ್ಲ ಭಾರತ ಅಖಿಲ. ಉಳಿದ ಅಖಿಲ ಅಲ್ಲ, ಶ್ರುತಯೋ ಅಖಿಲ. ಆಮೇಲೆ ಭಾರತಂ ಸ್ಮೃತಯೋ ಅಖಿಲ, ಎಲ್ಲ ಶ್ರುತಿಗಳು ಕೂಡ. ವೈಷ್ಣವಾನಿ ಪುರಾಣಾನಿ, ವೈಷ್ಣವ ಪುರಾಣಗಳು. ವೈಷ್ಣವ ಪುರಾಣಗಳು ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕ ಮಾಡತಕ್ಕಂಥ ಪುರಾಣಗಳು. ಎಲ್ಲಾ ಪುರಾಣಗಳು ಹಾಗೇನೆ ಅಲ್ಲ. 18 ತಗೋಬೇಕು, 18ರಲ್ಲಿ ಕೂಡ ವಿಷ್ಣು ಸರ್ವೋತ್ತಮತ್ವ ಬಂದಿದೆ. ಬ್ರಹ್ಮಸೂತ್ರ ಭಾಷ್ಯದ ಮೊದಲ ಕೊಟೇಶನ್ನೇ ಸ್ಕಂದ ಪುರಾಣ. ಅದೇನದು ಪರಮತಾಮ ಸಾಧ್ಯಸರು, ಅದರಲ್ಲಿ ಪರಮ ವೈಷ್ಣವತ್ವ ಇರೋದ್ರಿಂದ ಎಂದು ಕೂಡ ಪುರಾಣಗಳು ಎಲ್ಲ ಪ್ರಮಾಣ. ಆದ್ರೆ ಯಾವ ಪುರಾಣಗಳು ವೈಷ್ಣವ ಅಂದ್ರೆ ಏನು? ವೈಷ್ಣವ ಭಾಗ ಪ್ರಮಾಣ ಆರುತ್ತೆ. ವೈಷ್ಣವ ಅಂದ್ರೆ ಆರು ಅಂತ ಅರ್ಥ ಅಲ್ಲ. ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕತ್ವೇನ ಏನು ಓದ್ತೀರಿ ಅವೆಲ್ಲವೂ ಪ್ರಮಾಣನೇ ಪುರಾಣಗಳಲ್ಲಿ. ಅದು ಪುರಾಣ 18 ಅಷ್ಟೇ ಅಲ್ಲ, 18 ಉಪಪುರಾಣ, 18 ಮಹಾಪುರಾಣ, 36 ಪುರಾಣಗಳಾಯ್ತು. ವೈಷ್ಣವಾನಿ ಪುರಾಣಾನಿ ಸಾಂಖ್ಯಯೋಗವು ಪರಾವು. ಸಾಂಖ್ಯಯೋಗನು ಪ್ರಮಾಣ. ಇಲ್ಲಿ ಗಾಬರಿ ಆಗತ್ತೆ. ಸಾಂಖ್ಯ ಮತ್ತೆ ನಿರಾಶ ಮಾಡ್ತಾರೆ ವೇದವ್ಯಾಸ ದೇವರು. ಯೋಗ ಏತೇನ ಯೋಗ ಪ್ರತ್ಯುಕ್ತ ನಿರಾಶ ಮಾಡ್ತಾರೆ. ಹೇಗಾಗತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಪರವು. ಈ ಸಾಂಖ್ಯ ಯೋಗಗಳಲ್ಲ, ಪರ ಸಾಂಖ್ಯ ಯೋಗ. ಪರ ಅಂದ್ರೆ ಏನು? ಶ್ರೇಷ್ಠ. ಶ್ರೇಷ್ಠ ಅಂದ್ರೆ ಕಪಿಲ ನಾಮಕ ಭಗವಂತ ಮಾಡಿದದ್ದು, ಅದು ಪರ ಸಾಂಖ್ಯ. ಅದೇ ರೀತಿ ದತ್ತಾತ್ರೇಯ ರೂಪದಿಂದ ಯೋಗ ಪ್ರಸಾರ ಮಾಡಿದ ಯೋಗ, ಅದು ಪರ. ಪತಂಜಲಿ ಯೋಗ ಅಲ್ಲ, ಅದೇ ಕಪಿಲ ಋಷಿಯ ಯೋಗ ಅಲ್ಲ, ಕಪಿಲ ಭಗವಂತನ ಯೋಗ. ಸಾಂಖ್ಯ ಯೋಗವು ಪರಾವಪಿ. ಬ್ರಹ್ಮತರ್ಕಶ್ಚ, ಈ ಉದಯನಾದಿ ಪ್ರಣೀತಿ ಇವರೆಲ್ಲ ಇವತ್ತೋದ ತರ್ಕ ಅಲ್ಲ. ಇದು ಆಕ್ಚುಲಿ ತಾಮಸ ಶಾಸ್ತ್ರ. ಇದು ರಾಜಸ ಕೂಡ ಅಲ್ಲ, ತಾಮಸ ಶಾಸ್ತ್ರ ಇದು. ಅದನ್ನ ಓದಿದ್ದೇ ಸಿಕ್ಕಾಬಟ್ಟೆ ಓದ್ತಾರೆ. ವೈಷ್ಣವ ಬ್ರಹ್ಮತರ್ಕಂಚ ಮೀಮಾಂಸಾ ಇತಿ ಅನಂತಹ ಶಬ್ದ ಮತ್ತೆ ಮೀಮಾಂಸಾ. ಮೀಮಾಂಸೆಗಳು ಎಷ್ಟು? 3. ಬ್ರಹ್ಮ ಮೀಮಾಂಸಾ, ದೈವಿ ಮೀಮಾಂಸಾ, ಕರ್ಮ ಮೀಮಾಂಸಾ ಅಂತ 3. ಇಷ್ಟು ಕೂಡ ಪ್ರಮಾಣ. ಟೆಕ್ಸ್ಟ್ ಎಷ್ಟು ಸಿಲೆಬಸ್ ಇದೆ, ಎಷ್ಟಲ್ಲಿ ಎಲ್ಲ ಓದ್ಬೇಕು. ಅದರಲ್ಲಿ ಎಷ್ಟು ಲೆಕ್ಕ ಹಾಕಿದ್ರೆ ಪರೀಕ್ಷೆ ಕೊಡೋ ಚಾನ್ಸ್ ಇದೆ. ಸಿಲೆಬಸ್ ಕವರ್ ಮಾಡಿದ್ರೆ ತಾನೇ ಮುಂದೆ ಕೊಡಬೇಕು, ಇಲ್ಲೇ ಇಲ್ಲ. ಅದಕ್ಕೆ ಶಾಸ್ತ್ರಗಳು ಯಾವುದು ಅಂತ ತಿಳಿಯೋದೇ ಬಹಳ ಮುಖ್ಯವಾದದ್ದು. ಸ್ಪಷ್ಟವಾಗಿ ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ಹಾ, ಏನೇನು ಇನ್ನೊಮ್ಮೆ ಏನ್ 8 ಹೇಳಿದ್ದಾರೆ? 8 ಹೇಳಿ, 8 ಪದ ಉಪಯೋಗಿಸಿಲ್ಲ. ಏನ
ಮೀಮಾಂಸೂತ್ರ ಎಲ್ಲವೂ ಪ್ರಮಾಣ, ಅಪ್ರಮಾಣ ಅಲ್ಲ. ಇವತ್ತು ಮೀಮಾಂಸಾ ಶಾಸ್ತ್ರ ಅಪ್ರಮಾಣ. ಸೂತ್ರ ಅಂಬುದು ಒರಿಜಿನಲ್, ಅದಕ್ಕೆ ಶಬರ ಭಾಷ್ಯ ಅಂತ ಬಂತು, ಅದು ಶುರುವಾಯ್ತು. ಅದು ದೇವರು ಒಪ್ಪೋದಿಲ್ಲ, ದೇವ್ರು ಒಪ್ಪದೇ ಇರತಕ್ಕಂಥ ಮೀಮಾಂಸ. ಅದು ಆಕ್ಚುಲಿ ಸೂತ್ರ ಪ್ರಮಾಣ, ಭಾಷ್ಯ ಪ್ರಮಾಣ. ಉಳಿದ ಏಕವಿಂಶತಿ ಕುಭಾಷ್ಯಗಳು ಹೇಗೋ ಅದು ಅಪ್ರಮಾಣ. ಅದೇ ಮೀಮಾಂಸನ ಒಪ್ಪೋದಿಲ್ಲ ಅಂತ ಹೇಳ್ಬಾರ್ದು ನಾವು. ವೇದವ್ಯಾಸರೇ ಜೈಮಿನಿ ಕೋಟ್ ಮಾಡ್ತಾರೆ, ಮತ್ತೆ ಜೈಮಿನಿ ಅಂತ ಕೋಟ್ ಮಾಡ್ತಾರೆ. ವೇದವ್ಯಾಸರು ಜೈಮಿನಿಗಳ ಗುರುಗಳು, ಜೈಮಿನಿಗಳು ಶಿಷ್ಯರು. ಅದೇ ಉಲ್ಲೇಖ ಮಾಡ್ತೇನೆ ಅಂತ ಹೇಳ್ತಾರೆ. ವ್ಯಾಖ್ಯಾಸ್ಯತೇಶ ಗೋರಾಟ ಇದ್ದಾಗೆ ಇವ್ರು ಹೇಳಿದ್ದೆಲ್ಲ ಪ್ರಮಾಣ ಅಂತ. ಗೊತ್ತಾಯ್ತಾ? ಸರಿಯಾಗಿ ಅರ್ಥ ಮಾಡ್ಕೋಬೇಕಾ? ಎಲ್ಲರೂ ಒಪ್ಪಿದ್ದಾರೆ. ಅವ್ರ ಆ ಅರ್ಥಲ್ಲಿ ಅವ್ರು ಒಪ್ತಾರೆ, ನಾವು ಈ ಅರ್ಥದಲ್ಲಿ ಒಪ್ತೇವೆ. ಅವರು ಮೀಮಾಂಸನ ಬೇರೆ ರೀತಿಯಲ್ಲಿ ಖಂಡನೆ ಮಾಡ್ತಾರೆ, ನಾವೇಳೋ ರೀತಿಯ ಬೇರೆ ರೀತಿಯಲ್ಲಿ ಖಂಡನೆ ಮಾಡ್ತಾರೆ. ಒಟ್ಟು ಮೀಮಾಂಸ, ಅದಕ್ಕೆ ವ್ಯಾಸರಾಜರು ಏನ್ ಮಾಡಿದ್ರು, ಮೀಮಾಂಸಾ ಸೂತ್ರ ಉಲ್ಲೇಖವನ್ನು ಮಾಡ್ತಾ ಅದು ಪ್ರಮಾಣ ಮೊದಲು ತೋರಿಸಿದ್ರು. ಗೊತ್ತಾಯ್ತಾ? ಇಲ್ದವ್ರು ಆಗ್ಬೇಕು ನಿರಾಕರಣೆ ಮಾಡ್ಬಿಡ್ತಾ ಇದ್ರು. ತರ್ಕಶಾಸ್ತ್ರಕ್ಕೆ ಅನುಗುಣ ನಮ್ಮ ಶಾಸ್ತ್ರ ಅಂತ ಹೇಳಿಲ್ಲ, ನಿಷಿದ್ಧ. ಬ್ರಹ್ಮತರ್ಕಕ್ಕೆ ಅನುಗುಣ ಅಂತ ಹೇಳಿದ್ರು. ಮೀಮಾಂಸಕ್ಕೆ ಮಾತ್ರ ಪೂರ್ತಿ ಹೇಳಿದ್ರು, ಯಾಕೆ ಸೂತ್ರಗಳೆಲ್ಲನೂ ಪ್ರಮಾಣ ಅಂತ. ಏನ್ ವೈಷ್ಣವ ಅಂದ್ರೆ ಭಾಗವತ ಆಗ್ಲಿಲ್ಲ. ವೈಷ್ಣವ ವಿಷ್ಣು ಭಗವಾನ್, ವೈಷ್ಣವ ಭಾಗವತ ಅಷ್ಟೇ. ವಿಷ್ಣು ಸರ್ವೋತ್ತಮತ್ತು ಹರಿದಾಸ ಸಾಹಿತ್ಯ ಪ್ರಮಾಣ ಯಾವುದಲ್ಲೋ ಪ್ರಮಾಣ. ಯಾತಕ್ಕೆ? ಅನುಕೂಲ ಇದ್ದಿದ್ದೆಲ್ಲ ಪ್ರಮಾಣ. ಅನಂತ ಯುಕ್ತಯಶ್ಚೈವ, ಅನಂತಹ ಶಬ್ದಸಾಗರ. ಶಬ್ದಸಾಗರ ಅಂದ್ರೆ ಆಗಮ ಪ್ರಪಂಚ ಎಷ್ಟು ದೊಡ್ಡದು ಅಂದ್ರೆ ಅನಂತ, ಕೊನೆನೇ ಇಲ್ಲ. ಅಂದ್ರೆ ವೇದ ಓದಿ ಮುಗಿಸಿದ್ದೇವೆ ಅಂತ ಯಾರು ಹೇಳ್ತಾರೋ ಅವರಿಗೆ ಗೊತ್ತಿಲ್ಲ ಅಂತ ಅರ್ಥ. ನಮ್ಗೆ ತಿಳಿದಷ್ಟು ಓದಿದ್ದೇವೆ ಅಂತ ಹೇಳ್ಬೇಕು ಕೂಡ. ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಡಿಗ್ರಿ ಲೆವೆಲ್ ಬೇರೆ, PG ಲೆವೆಲ್ ಬೇರೆ, ರಿಸರ್ಚ್ ಲೆವೆಲ್ ಬೇರೆ. ಹೇಗೆ ಡೆವಲಪ್ ಆಗ್ತಾ ಹೋಗೋದಿಲ್ಲ? ಹೈಸ್ಕೂಲ್ ಲೆವೆಲ್ ಬೇರೆ ಬೇರೆ. ಆದ್ರೆ ನಿಜವಾದ ಅರ್ಥದಲ್ಲಿ ಓದಿ ಮುಗಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಟ್ ಎಷ್ಟು ತಮಗೆ ಪೂರ್ತಿ ಇವತ್ತು ಬರಿಸಿದ್ದೆಲ್ಲ ಊಟ ಮಾಡಕ್ ಬರ್ತಾವ ತುಂಬಾ ಜನಕ್ಕೆ. ಬರಿಸಿದ್ದೆಲ್ಲ ಊಟ ಮಾಡೋದೇ ಆಗೋದಿಲ್ಲ. ಎಲ್ಲರೂ ಮಾಡ್ತಾರೆ, ಅದು ಎಲ್ಲರೂ ಮಾಡ್ತಾರೆ ಅಂತಿಲ್ಲ. ತುಂಬಾ ಜನ ಇದಾಗೋದೇ ಜಾಸ್ತಿ. ಅದೇ ರೀತಿಯಲ್ಲಿ ಅದು ಫುಲ್ ಅಂತ ಹೇಳ್ತಾರ ಇಲ್ಲೋ, ನಮ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು. ಅನಂತ ಯುಕ್ತಯಶ್ಚೈವ, ಯುಕ್ತಿಗಳು ಅನಂತ ಯುಕ್ತಿಗಳಿವೆ. ಎಂಥ ಯುಕ್ತಿಗಳು? ಸರಿಯಾದ ಯುಕ್ತಿಗಳು. ವ್ಯಾಪ್ತಿ ಮತ್ತು ಏನಿರ್ಬೇಕು ಇನ್ನೊಂದು? ವ್ಯಾಪ್ತಿ, ಇನ್ನೊಂದೇನಿರ್ಬೇಕು? ಪಕ್ಷ ಧರ್ಮತ ಅಲ್ಲ, ಅದೊಂದು ಅವ್ರ ನೈಯಾಯಿಕರು ಹೇಳ್ತಾರೆ. ನಾವೇ ಹೇಳಿದೇನು? ಸಿದ್ಧಿ. ಸಿದ್ಧಿ ಅಂದ್ರೆ ಏನು? ಸಮುಚಿತ ಸ್ಥಳಗಳಲ್ಲಿರ್ಬೇಕು. ಯತ್ರ ಧೂಮ ತತ್ರ ವನ್ಯ, ಎರಡು ಒಂದೇ ಕಡೆ ಇದೆ, ಬೆಟ್ಟದಲ್ಲೇ ಇವೆ. ಆದ್ರೆ ಅದು ಊರ್ಧ್ವ ದೇಹ ವೃಷ್ಟಿಮ. ಯಾಕೆ? ಅಧೋ ದೇಶ ಅವ್ರು ಏತಕ್ಕೆ ಊರ್ಧ್ವ? ಇಲ್ಲಿ ಅಧೋ ದೇಶ ನದಿ ಪೂರ, ಇಲ್ಲಿ ನದಿ ತುಂಬಿರಿತಾ, ಇಲ್ಲಿ ಮಳೆ ಆಗಿಲ್ಲ, ನದಿ ತುಂಬಿರಿತಾ ಇದೆ. ಮಳೆ ಆಗಿರೋದು ಅಲ್ಲಿ, ಪಕ್ಷ ಇರೋದು ಇಲ್ಲಿ, ಅಲ್ಲಿ. ಅಲ್ಲಿ ಹೇಳ್ತಿರೋದು ಇಲ್ಲಿ ಪ್ರವಾಹ ಇಲ್ಲಿದೆ, ಅಲ್ಲಿ ಮಳೆ ಬಿದ್ದಿದೆ. ಆದ್ರಿಂದ ಏನು ನತು ಪಕ್ಷ ಧರ್ಮತ ನಿಯಮ. ಪಕ್ಷ ಧರ್ಮತ ಇರಲಿ, ತಪ್ಪಲ್ಲ, ಅದು ಇರಲೇಬೇಕು ಅಂತ ಹೇಳ್ಬಾರ್ದು. ಪಂಚಾವಯವ ವಾಕ್ಯ ಹೇಗೆ? ಪಂಚಾವಯವ ವಾಕ್ಯದ ಕಾನ್ಸೆಪ್ಟ್ ಸರಿ, ಇರಲೇಬೇಕು ಅಂಬ ಸರಿ ಅಲ್ಲ. ಇವೆರಡು ಹಾಗಲ್ಲ, ಇವೆರಡು ಇರಲೇಬೇಕು. ಯಾವೆರಡು? ವ್ಯಾಪ್ತಿ ಮತ್ತು ಸಿದ್ಧಿ. ಅಂಥದ್ದು ಅನಂತ ಯುಕ್ತಿಗಳಿವೆ. ಇಟ್ಕೊಂಡಾಗಲೇ ಯುಕ್ತಿ ಬಲ್ಲಿಕಾದಿಗಳು ಪ್ರಮಾಣ ಆಯ್ತಾಗ. ಯಾತಕ್ಕೆ? ಈ ಸರಿಯಾದ ಯುಕ್ತಿ ಯಾರು ಹೇಳಿದ್ರು ಪ್ರಮಾಣನೇ. ಒಂದು ಮಾತಿದೆ, ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಯುಕ್ತವಾದ ಮಾತನ್ನು ಹೇಳಿದರೆ ಚಿಕ್ಕ ಮಗು ಹೇಳಿದ್ರು ಕೇಳಬೇಕು, ಮತ್ತು ಗಿಳಿ ಹೇಳಿದ್ರು ಕೇಳಬೇಕು. ಅನಂತ ಯುಕ್ತ ಎಷ್ಟ, ಅದು ದೃಷ್ಟಾಂತನಕ್ಕೂ ಬರೀ ಗಿಳಿ ಅಲ್ಲ. ಇನ್ನೊಂದೇನು ಹೇಳಿದ ನೆನಪಿದೆಯಾ? ಬರೀ ಗಿಳಿ ಅಲ್ಲ, ಪಿಪೀಲಿಕಾಲಿ ಪಶ್ಚಾಪಿ ಪ್ರಮಾಣಂ ಅವಿರೋಧತಃ. ಎಲ್ಲಿ ಬಂತ? ಅದೆಲ್ಲ ಕೇಳಬಾರ್ದ, ಅಕ್ಷರಿದ ದೊಡ್ಡದು ಅನಂತ. ಆದ್ದರಿಂದ ಎಲ್ಲಿ ಹೇಳಿದ್ರು ಅದನ್ನ? ಆರಂಭದಲ್ಲಿ ಸ್ಮೃತ್ಯಧಿಕರಣದಲ್ಲೇ ಹೇಳಿ. ಯಾಕೆ? ಎಲ್ಲೋ ಪ್ರಮಾಣ ಯಾವುದಲ್ಲ ಪ್ರಮಾಣ. ಆದ್ರೆ ಯಾವ್ದಕ್ಕೆ ಅನುಕೂಲ ಇರಬೇಕದು? ಶ್ರುತಿಗಳ ಅನುಕೂಲವಾಗಿದ್ರೆ ಅತೀಂದ್ರಿಯ ಪ್ರಪಂಚಕ್ಕೆ ಅದು ಪ್ರಮಾಣ. ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಇಲ್ಲಿ ಪ್ರಮಾಣ. ಅನಂತ ಯುಕ್ತಯಶ್ಚೈವ. ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಟ್ಟರು, ನೆನಪಿದೆಯಾ? ಪಿಪೀಕ ಲಿಪಿಶ್ಚಾಪಿ ಪ್ರಮಾಣಮ ವಿರೋಧತ ಅಂತ ಹೇಳ್ತಾ ಒಂದು ದೃಷ್ಟಾಂತ ಕೊಟ್ಟರು. ಯಾವುದು? ಅಲ್ಲ, ಹೇಳಿ ನೋಡ. ಅಲ್ಲೇ ಕೊಟ್ಟಿದ್ದಾರೆ, ಬೇರೆ ಕಡೆದಲ್ಲ, ಅಲ್ಲಿದೆ. ಗೊತ್ತಾಗ್ಲಿಲ್ಲ? ಅಶ್ವತ್ಥಾಮಾಚಾರ್ಯರಿಗೆ ಉಲೂಕುಲ ಕೃತವ್ಯಾಸ ಬೋಧಕ. ಗೂಬೆ ಬಂದು ಏನ್ ಮಾಡ್ತದ? ತಿಂದು ಹಾಕ್ತದೆ. ಅದನ್ನ ನೋಡಿ ನಾನು ಕೊಲ್ಬೇಕು ಅಂತ ತಿಳ್ಕೊಂಡು ಉಲೂಕಲ ಏನದು?
ಗೂಬೆ ಗೂಬೆ ಮಾಡಿದ್ದು ಕೂಡ ಏನಾಯ್ತು, ಅವ್ರಿಗೆ ಸೂಚನೆ ಆಯ್ತು, ಅದರಿಂದ ಜ್ಞಾನ ಬಂತು, ಅಂದಲ್ಲಿ ಆಗವಾಯ್ತಲ್ಲ. ಪಿಪೀಲಿ ಕಾಲಿಪಿ ಆ ಗೂಗೆಯ ಒಂದು ರೀತಿ ವರ್ತನೆ ಇವೆಲ್ಲ ಆಗ್ತಿರ್ಬೇಕು. ಎಷ್ಟೋ ಸರ್ತಿ ಯಾವ್ದೋ ಹೇಳ್ತಿರ್ತಾರ, ನಮಗೆ ಯಾವ್ದೋ ಶಯನ ಆಗಿ ಅವ್ರು ಹೇಳ್ತಿರೋದು ಯಾವ್ದೋ ನಮ್ಗೆ ಉಪಯೋಗ ಆಯ್ತು. ಇದೆಲ್ಲ ಸರಿಯಾಗಿದ್ರೆ ಪ್ರಮಾಣ ಒಪ್ಲೇಬೇಕು. ಎಷ್ಟು ಯಾರೇ ಹೇಳಿದ್ರು ಕೂಡ ಸರಿ ಇಲ್ಲ ಅಂದ್ರೆ ಒಪ್ಲಕ್ ಹೋಗ್ಬಾರ್ದು. ಏನ ಆಯ್ತು ಅಂತ ಹೇಳಿದ್ದಲ್ಲ, ಪ್ರತಿಯೊಂದು ಆರಂಭದಲ್ಲೇ ಬಂದವ ಅಲ್ಲಿವರೆಗೆ ಹೋಗ್ಬೇಕಾಯ್ತು, ಮೊದಲೇ ಬಂದ್ಬಿಡ್ತದೆ. ಅನುಕೂಲವಾಗಿದ್ದರೆ ಸ್ಮೃತಿಗಳು ಪ್ರಮಾಣ, ಯುಕ್ತಿಗಳು ಪ್ರಮಾಣ. ಯುಕ್ತಿಪಾದ ಉತ್ತಮ ಉದಾಹರಣೆ ಅಲ್ಲ, ಅದಕ್ಕೆ ಆಚಾರ್ಯ ಹೇಳಿದ್ದು. ಉತ್ತಮ ಹೇಳಿಲ್ಲ ಅವರು, ಉಲೂಕಲ್ಲ. ಅದು ಎಂಥದ್ದು ಇದಾದ್ರು ಗೂಬೆ ಅನಿಷ್ಟ ಪ್ರಾಣಿ ಆಕ್ಚುಲಿ, ಹೌದಲ್ಲ. ಅಂತ ಹೊತ್ತಿನಲ್ಲಿ ಅದು ಹೇಳಿದ್ರು ಕೇಳಬೇಕು. ಬಾಲಾದಪಿ ಶುಕಾದಪಿ ಅಂತ ಹೇಳಿಲ್ಲ. ಆ ದೃಷ್ಟಿಯಿಂದ ಬಾಲರು ಆಯ್ತು, ಶುಕ ಆಯ್ತು, ಉಲೂಕ ಆಯ್ತು, ಪಿಪೀಲಿಕರು ಆಯ್ತು. ಅಂದ್ರೆ ಸರಿಯಾದ ಜ್ಞಾನ ಬರೋದಾದ್ರೆ ಯಾವುದೋ ಗ್ರಾಹ್ಯ, ಸರಿಯಾದ ಜ್ಞಾನ ಬರದೆ ಹೋದ್ರೆ ಗ್ರಾಹ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ರೀತಿ ಪ್ರಮಾಣದ ಬಗ್ಗೆ ವಿವೇಚನೆ ಮಾಡಿದವರು. ಪ್ರಮಾಣ ಶಬ್ದಕ್ಕೆ ಅರ್ಥ ಅದು. ಸರಿಯಾದ ವಿಷಯ ಹೇಳಿದ್ರೆ ಯಾರು ಹೇಳಿದ್ರು ಪ್ರಮಾಣ, ಇಲ್ಲವ್ರು ಯಾರು ಹೇಳಿದ್ರು ಪ್ರಮಾಣ ಅಲ್ಲ. ದೊಡ್ಡವರು ಹೇಳಿದ್ರೆ ದೊಡ್ಡವರಾಗಿ ಹೇಳೋದಿಲ್ಲ, ಅಕಸ್ಮಾತ್ ಹೇಳಿದ್ರೆ ಅಲ್ಲ. ಗೊತ್ತಾಯ್ತಾ? ಬಲರಾಮ ದೇವರು ವಾದ ಮಾಡ್ತಾರೆ ತುಂಬಿದ ಸಭೆಯಲ್ಲಿ. ಏನಂತ? ಕೃಷ್ಣ ದುರ್ಯೋಧನದೇನು ತಪ್ಪಿಲ್ಲ, ಧರ್ಮರಾಜ ಹೋದ, ಆಟ ಆಡಿದ, ಆಟ ಬರ್ತಿದ್ದಿಲ್ಲ, ಸೋತ, ಶಕರಿದ್ದು ತಪ್ಪಿಲ್ಲ. ಬಲರಾಮ ದೇವರು ಬಂದು ಎಷ್ಟು ದೊಡ್ಡವ್ರು ಗೊತ್ತಲ್ಲ ಅವರು. ಆದ್ರೆ ಅಲ್ಲೇನಾಯ್ತು? ತಪ್ಪೆ. ಆದ್ರೆ ಖಂಡನೆ ಮಾಡಿದ್ದು ಯಾರು? ಸಾತ್ವಿಕಿ. ಭಾರಿ ಕಡಿಮೆ ಇವರಿಗಿಂತ, ಬಲರಾಮದೇವರಿಂದ ಭಾರಿ ಕಡಿಮೆ. ಯಾತಕ್ಕೆ? ಸರಿ ಹೇಳ್ತಾರೆ. ಇಲ್ಲ, ಧರ್ಮರಾಜ ಹೋಗ್ಲಿಲ್ಲ, ಕರೆಸಿದ್ರು, ಎಲ್ಲ ಸರಿಯಾಗಿ ಹೇಳ್ತಾರೆ. ಅಲ್ಲಿ ಮೋಸ ಮಾಡಿದ್ರು, ಶಕುನಿ ಮೋಸ ಮಾಡಿದ, ದುರ್ಯೋಧನ ಆಡ್ಲೇ ಇಲ್ಲ. ಅವ್ರು ಕರೆಸಿದ್ದೇನಂತ ಟೀಮ್ ಅನೌನ್ಸ್ ಮಾಡಿದ್ದೆ ಒಂದು, ಆಡಿದವರೇ ಬೇರೆ. ಇನ್ವ್ಯಾಲಿಡ್, ಹೌದಲ್ಲ. ಅದು ಅನೌನ್ಸ್ ಮಾಡಿ ಅದನ್ನೇ ಫಾಲೋ ಮಾಡ್ಬೇಕೆ ಹೊರತು ಚೇಂಜ್ ಮಾಡಾಗಿಲ್ಲ. ಇವತ್ತು ನಿಯಮಗಳು ಅವೆಲ್ಲ ಕೂಡ ಯಾರು ರೈಸ್ ಮಾಡ್ಲಿಲ್ಲ. ಪಾರ್ಟಿ ರೈಸ್ ಮಾಡೋದಷ್ಟೇ ಅಲ್ಲ, ಒಂದು ಗೊತ್ತಲ್ಲ. PLA ಯಾರು ಅವರೇ ಹಾಕೋಬೇಕಾಗ, ಇನ್ನೊಬ್ರು ಹಾಕ್ಬೇಕಾಗಿಲ್ಲ. ಎಷ್ಟು ಕೋರ್ಟ್ ಏನ್ ಮಾಡುತ್ತೆ ಗೊತ್ತಾ? ಯಾರು ಕೇಸೇ ಹಾಕಿಲ್ಲ, ಆಗ್ಲೂ ತಗೊಳ್ಬಹುದು. ಆಯ್ತಾ? ಈಗ ನಿಮ್ಗೆ ಕೆಲಸ ಉತ್ತರಬಹುದು. ವಿದುರ ಹಾಕಿದ್ದಾರೆ, PLA ಹಾಕಿಲ್ಲ ಹೇಳಿದ್ದಾರೆ, ವಿದುರ ಹಾಕಿದ್ದಾರೆ. ಇದು ಮಾಡಿ ಎರಡು ಬಂತು ಈಗ. ಆದ್ರಿಂದ ಯಾರು ನೋಡ್ಲಿಲ್ಲ ಅನ್ನೋ ಮಾತ್ರಕ್ಕೆ ತಪ್ಪು ಸರಿಯಾಗಿ ಬಿಡೋದಿಲ್ಲ. ಗೊತ್ತಾಯ್ತಾ? ಸುಗ್ರೀವ ಮಾಡಿದ ತಪ್ಪು ರಾಮಾವತಾರಕ್ಕೆ, ಗೊತ್ತಾಯ್ತಾ, ಅನುಭವಿಸಿದ ಕರ್ಣನಾಗಿ ಕೃಷ್ಣಾವತಾರದಲ್ಲಿ ಅದೇನ್ ಮಾಡಿ ಎಷ್ಟು ಜನ್ಮ ಆದ್ರೂ ಬಿಡೋದಿಲ್ಲ ಅಂತ ಒಂದು ದೃಷ್ಟಾಂತ. ಎಷ್ಟು ಗ್ಯಾಪ್ ಇದ್ರೂ ಬಿಡೋದಿಲ್ಲ. ಪೂರ್ವ ಜನ್ಮ ಕೃತಂ ಪಾಪಂ ಕರ್ತಾರ ಮನುವೆಚ್ಚತಿ. ಹಿಂದೆ ಮಾಡಿದ ಪಾಪ ಅವನ್ನ ಅನುಸರಿಸಿ ಇವತ್ತು ಕೂಡ ಅಷ್ಟೇ. ಇಲ್ಲ ಓಡೋಗ್ಬಿಡ್ತಾರೆ, ತಪ್ಪಾಡ್ಬಿಟ್ಟು ಇವತ್ತಿನ ಇದರಲ್ಲಿ ವ್ಯವಸ್ಥೆಯಲ್ಲಿ ಹಿಡಿತಾರೆ, ಬಿಡೋದಿಲ್ಲ. ಎಷ್ಟೋ ಸರ್ತಿ ಕೊಲೆಗೆಲೆ ಮಾಡಿರ್ತಾರಲ್ಲ, ಕೆಲವು ಅವರ್ ಜಸ್ಟ್ ಫ್ಯೂ ಅವರ್ಸ್ ಹಿಡಿದ್ಬಿಡ್ತಾರೆ. ಇವ್ ಮನುಷ್ಯರ ಶಕ್ತಿ ಎಷ್ಟಿದ್ರೆ ದೇವರ ಶಕ್ತಿ ಎಷ್ಟಿರ್ಬೇಕು. ಆದ್ರಿಂದ ಅದನ್ನ ಪುಣ್ಯ ಫಲ ಇದ್ದೇ ಇದೆ. ಯಾರು ನೋಡ್ಲಿ, ನಮ್ಗೆ ಯಾರು ನೋಡದೆ ಹೋದ್ರು ಪಾಪ ಫಲ ಹೇಗಿದೆಯೋ, ಯಾರು ನೋಡದೆ ಹೋದ್ರು ಪುಣ್ಯಕ್ಕೆ ಫಲ ಇದೆ. ಆಯ್ತಾ? ಅದ್ರಿಂದ ಧೈರ್ಯವಾಗಿ ಏನ್ ಮಾಡಬಹುದು? ಧೈರ್ಯವಾಗಿ ವಿಹಿತ ಕರ್ಮ ಮಾಡಿ ದೇವ್ರಿಗೆ ಅರ್ಪಿಸಿ ಬಿಟ್ರೆ ಪರೀಕ್ಷಾ ಅಲ್ಲಿ ಬರೆಯೋದ್ರೆ ಯಾರು ನೋಡ್ಬೇಕಾಗಿಲ್ಲ. ಯಾರು ನೋಡ್ಬೇಕು? ಹಿಡಿದವ್ರು ನೋಡ್ಬಾರ್ದು ಕೂಡ, ನೋಡ್ಬಾರ್ದು ಕೂಡ. ಯಾರು ನೋಡ್ಬೇಕು? ವ್ಯಾಲ್ಯೂವರ್ ಮಾತ್ರ ನೋಡಿ. ವ್ಯಾಲ್ಯೂವರ್ಸ್ ಯಾರು? ಇವ್ರು ಯಾರು ವ್ಯಾಲ್ಯೂವರ್ಸ್ ಅಲ್ಲ. ನಾವೇ ವ್ಯಾಲ್ಯೂ ಮಾಡ್ತಿದ್ವಿ, ಎಲ್ಲರೂ ನಾವೇ ವ್ಯಾಲ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ. ನಾವ್ ವ್ಯಾಲ್ಯೂ ಮಾಡೋ ಹಕ್ಕು ನಮಗಿಲ್ಲ. ನೀವು ತಿಳ್ಕೊಡ್ಬೇಕಾದ್ರೆ ನೀವು ಇಷ್ಟೊಂದು ದೂರ ಇದ್ದು ಬಿಡಿ ಅಷ್ಟೇ. ನೀವು ಪನಿಷ್ ಮಾಡೋ ಹಕ್ಕು ನಿಮಗಿಲ್ಲ. ಇರೋದು ಯಾರಿಗೆ? ಅವರಿಗೆ ಸಂಬಂಧಪಟ್ಟವ್ರಿಗೆ. ಇವತ್ತು ಕೂಡ ಕಳ್ಳ ಓಡೋಗ್ತಿದ್ರೆ ನಮ್ಮನ್ನೆಲ್ಲ ಯಾಕೆ ಹೇಳಿಲ್ಲ ಅಂತ ಕೇಳೋದಿಲ್ಲ. ಪೊಲೀಸರು ಕೇಳ್ತಾರ, ನಮ್ಮನ್ನ ಕೇಳ್ತಾರ. ಒಂದು ಕಳ್ಳ ನೀವು ಪಕ್ಕದಲ್ಲೇ ಕೂತಿದ್ದಂತ ಓಡೋದಂತ ಯಾಕೆ ಹೇಳಿಲ್ಲ ಅಂತ ಕೇಳ್ತಾರ? ಕೇಳಲೇಬಾರ್ದು. ಅದಕ್ಕೆ ಸ್ವಧರ್ಮ ಅಂತ ಹೆಸರು. ಏನ ಹೌದು ಹೇಳ್ತಿರೋದು. ಇಲ್ಲ ಇಲ್ಲ, ಅದು ಆಗ್ಬೇಕಾಗಿಲ್ಲ. ಏನಾದ್ರೆ ಸಾಕು, ಒಂದು ಪ್ರೇರಣೆ ಆಗ್ಬಿಟ್ರೆ ಸಾಕು. ಆಕ್ಚುಲಿ ಅದು ಅನಿಷ್ಟ. ಆ ಎರಡು ಭಾಗ ಇದೆ. ಒಂದು, ಅವರಿಗೆ ಪುಣ್ಯ ಬಂತು, ರುದ್ರಾವತಾರ ಆದ್ರಿಂದ ಪುಣ್ಯ ಬಂತು ಅವ್ರಿಗೆ. ಆದ್ರೆ ಪಕ್ಷಪಾತಗಳನ್ನು ಮಾಡಿದ್ರಿಂದ ಪಾಪ ಬಂತು.
ಆ ದೊಡ್ಡ ಜ್ಞಾನಿಗಳಾದ್ರಿಂದ ವಿಧಿ ಬೇರೆ, ನಮಗೆ ಬರೋ ಪಾಪ ಇದ್ದಾಗಲ್ಲ, ಅವ್ರ ಪಾಪದ ರೀತಿ ಬೇರೆ, ನಮ್ಮದ ರೀತಿ ಬೇರೆ. ಆದ್ರೆ ಒಂದು ವಸ್ತು ನಾವು ಇಷ್ಟಪಡ್ತೀವೋ ಬಿಡ್ತೀವೋ, ಅನಿಷ್ಟನೋ ಇಷ್ಟನೋ, ಸತ್ಯ ಸತ್ಯ ಅಷ್ಟೇ. ಸತ್ಯ ಯುದ್ಧ ನಡೀತಾ ಇದೆ, ನಮಗೆ ಬೇಕಿಲ್ಲ ಬೇಡ ಪ್ರಶ್ನೆ ಇಲ್ಲ, ಸತ್ಯನ ಹೌದು, ಪ್ರಮಾಣ ಸತ್ಯನೇ. ಸತ್ಯ ನಮಗೆ ಬೇಕು ಬೇಡ, ನಮಗೆ ಬೇಕಾಗಿಲ್ಲ, ನಾವೇನ್ ಮಾಡೋಣ? ನಾವು ಡೀಟೇಲ್ಸ್ ಅಲ್ಲಿ ನೋಡ್ತಾ ಕೊಡೋದಿಲ್ಲ. ಯಾರು ಸತ್ತು, ಎಷ್ಟು ಜನ ಸತ್ತು, ಅವ್ರು ಯಾರು, ಅವೆಲ್ಲ ಪರಿಚಯ ನಮಗಿಲ್ಲ, ಬೇಕೂ ಇಲ್ಲ. ಆದ್ರೆ ಅದು ಯುದ್ಧ ಆಗಿಲ್ಲ ಅಂತ ಹೇಳೋದ ಹಕ್ಕು ನಮಗಿಲ್ಲ, ಒಪ್ಲೇಬೇಕಲ್ಲ. ವೆದರ್ ಲೈಕ್ ಇಟ್ ಆರ್ ನಾಟ್, ಸತ್ಯ ಸತ್ಯನೇ. ಗೊತ್ತಾಯ್ತು? ಅನಿಷ್ಟ ಆದ್ರೂ ಸತ್ಯನೇ, ಇಷ್ಟ ಆದ್ರೂ ಸತ್ಯ. ಆದ್ರೆ ಅದಕ್ಕೆ ಸಂಬಂಧಪಟ್ಟಿಲ್ಲ. ಹೇಳಿದ್ದಾರೆ ಹಿಂದೊಮ್ಮೆ, ಎಂದೂ ಕೂಡ ಏನಲ್ಲ, ಜ್ಞಾನ ಸರಿಯೋ ತಪ್ಪು ಅಷ್ಟೇ ಹೊರತು ಅದ್ರ ಫಲ ಏನು ಅಂಬೋದು ಅವರವ್ರಿಗೆ ಸೇರಿದ್ದು ಅಷ್ಟೇ ಹೊರತು, ಒಳ್ಳೆ ಜ್ಞಾನ ಆದ್ರೆ ಒಳ್ಳೇದಾಗೇ ಆಗುತ್ತೆ, ಕೆಟ್ಟದಾದ್ರೆ ಕೆಟ್ಟದಾಗೇ ಆಗುತ್ತೆ. ಆದರೆ ಪ್ರಮಾಣದಿಂದ ತಿಳಿಬೇಕಾದಿಷ್ಟೇ, ವಸ್ತು ಇದೆಯೋ ಇಲ್ಲ, ಸರಿ ಇದೆಯೋ ಇಲ್ಲ ಅಷ್ಟೇ. ಯಥಾರ್ಥಂ ಪ್ರಮಾಣ ಹೊರತು ಬೇರೆ ಯಾವುದನ್ನು ಸೇರಿಸಾಗಿಲ್ಲ. ತಪ್ಪು ಮಾಡಿದ್ರಲ್ಲ, ತಪ್ಪು ಮಾಡಿದ್ರೆ ಸಾಧನೆ ಅವನಿಗೆ ಹಿಂದೆ ಈ 40 ಕಲ್ಪಸಭೆ ಹೌದು ಹೌದು. ರುದ್ರದೇವರಾದಾಗ ಏನಾಗಿದೆ, ಒಂದು ಭಾಗ ರುದ್ರ ಪದವಿ ಬರ್ಲಿಕ್ಕೆ, ಇನ್ನೊಂದು ಭಾಗ ಶೇಷ ಪದವಿ ಬರ್ಲಿಕ್ಕೆ. ಅದು ಪದವಿಗೆ ಅಫೆಕ್ಟ್ ಆಗಲ್ಲ, ಅದು ಯಾವುದು ಕೂಡ ಅಪ್ರೋಕ್ಷ ಆದ್ರಿಂದ ಪದವಿಗೆ ಅಫೆಕ್ಟ್ ಆಗೋದಿಲ್ಲ. ಅದು ಮುಕ್ತಿಯಲ್ಲಿ ಆನಂದ ರಸಾದಿಗಳಿಗೆ ಗುನ್ನಹಕ್ಕೆ ಕಡಿಮೆ ಆಗುತ್ತೆ. ಯಾವ ಪಾಪ ಇಲ್ಲ, ಯಾವಾಗ ಯಾವಾಗ ಹೋಗಿರುತ್ತೆ ಸಾಧನೆ. ರುದ್ರ ರೂಪದಲ್ಲಿ ಸಾಧನೆ ಗಡ್ಡಿ ಇಲ್ಲ, ಸಾಧನೆ ಬೇರೆ, ಆ ಪಾಪದ ಫಲ ಅನುಭವಿಸೋದು ಬೇರೆ. ಅಪ್ರೋಕ್ಷ ಜ್ಞಾನಿಗಳಾದ್ಮೇಲೆ ಸಾಧನೆಗೆ ಯೋಚನೆ ಇಲ್ಲ. ಆದರೆ ಪಾಪದ ಫಲ ಮಾತ್ರ, ಪಾಪ ಪ್ರಾರಬ್ಧದಿಂದಾಗಿ ಪಾಪ ಆಗತ್ತೆ. ಇನ್ನು ತುಂಬಾ ಸರ್ತಿ ಅದು ಅನೇಕ ವಿಧವಾದ ಪಾಪಗಳಾಗತ್ತೆ. ಕೆಲವು ನೆಗ್ಲಿಜಿಬಲ್ ಬಿಟ್ಬಿಡ್ತಾರೆ, ಏನು ಕೇಳಕ್ ಹೋಗೋದೇ ಇಲ್ಲ. ಕೆಲವು ಸ್ವಲ್ಪ ಅನುಭವಿಸ್ಬಿಟ್ರು ಸಾಕು, ಕೆಲವನ್ನ ಇಗ್ನೋರ್ ಮಾಡಬಹುದು, ಕೆಲವನ್ನ ಇಲ್ಲೇ ಅನುಭವಿಸ್ಬೇಕು, ಕೆಲವನ್ನ ಆನಂದ ಅಲ್ಲಿ ಅನುಭವಿಸು, ಆನಂದ ಉನ್ನಾಹದಲ್ಲಿ ಹ್ರಾಸ ಮಾಡಬಹುದು. ಅದು ಕೊನೆಯದು. ಅದು ಯಾರಿಗೆ ಏನಂತ ಡೀಟೇಲ್ಸ್ ಗೊತ್ತಾಗಲ್ಲ. ಅದು ಎಷ್ಟು ಹ್ರಾಸವಾಗದೇ ಇರೋದು ವಾಯುದೇವರಿಗೆ ಮಾತ್ರ, ಬ್ರಹ್ಮ ಪದವಿ ಬರ್ತದೆ. ಅದು ಯಾಕೆ ತಪ್ಪು ಮಾಡೇ ಇಲ್ಲ ಅಂದ್ಮೇಲೆ ಹ್ರಾಸ ಆಗೋ ಚಾನ್ಸಸ್ ಇಲ್ಲ. ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ. ಇವತ್ತು 10 ಲಕ್ಷಕ್ಕೆ ಸೈಟ್ ತಗೊಂಡವ್ರು ಇವತ್ತು 10 ಕೋಟಿ ಮಾರ್ತಾರೆ, ಇನ್ನೊಬ್ರು 11 ಕೋಟಿ ಕೇಳ್ತಾನೆ, ಅಯ್ಯೋ 1 ಕೋಟಿ ಹೋಯ್ತಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ಲಾಭದಲ್ಲಿ ನಷ್ಟ. ಅರ್ಥ ಆಯ್ತಾ? ಈಗ ಅಸಲಿನಲ್ಲಿ ನಷ್ಟ ಅಲ್ಲ, ಮತ್ತೆ 1 ಲಕ್ಷಕ್ಕೆ ಬಾರ್ದ ಪಂಜಿತೆ ಆಗೋಯ್ತು, ಹೆವಿ ಲಾಸ್ ಹೊತ್ತಾನೆ. ಸೊ ಲಾಭದಲ್ಲಿ ನಾಶ ಆಗೋ, ಆನಂದ ಉನ್ನಾಹದಲ್ಲಿ ನಾಶ. ಅದರಿಂದ ಅವ್ರಿಗೆ ಏನಾಗೋದಿಲ್ಲ, ಅದರಿಂದ ಲಾಭಕ್ಕೆ ಅಫೆಕ್ಟ್ ಆಗಲ್ಲ, ಉನ್ನಾಹದಲ್ಲಿ ಅಫೆಕ್ಟ್ ಆಯ್ತು ಅಷ್ಟೇ. ಅದು ತೃಪ್ತ ಯಾರಿಗೆ? ದೇವತೆಗಳಿಗೆ. ಬೇರೆಯವ್ರ ಮನೆ ತೃಪ್ತಾನಂದಲ್ಲೇ ಹಸಾಗುತ್ತೆ, ಅದು ಬರೀ ಇದರಲ್ಲೇ ಹೋಗುತ್ತೆ. ಅದು ಡೇಂಜರಸ್. ಅನಂತಾಯುಕ್ತಯಶ್ಚೈ ಪ್ರತ್ಯಕ್ಷ ವೈಶ್ವರಂಚೈವ. ಇಷ್ಟ ಆಯ್ತು. ಆಗ ಒಂದು ಬಗ್ಗೆ ಹೇಳಿ ಯುಕ್ತಿನೂ ಹೇಳಿದ್ರಿ. ಪ್ರಮಾಣ ತ್ರಿತಯಂ, ಯಕ್ಷಾದಿ ಪ್ರಮಾಣ ತ್ರಿತಯ. ಅದ್ರಲ್ಲಿ ಮೊದಲನೇದು ಯಾವ್ದು ಹೇಳಿದ್ರಿ? ಈಗ ಆಗಮ. ಯಾತಕ್ಕೆ ಆಗಮ ಹೇಳ್ಬೇಕಾಗಿತ್ತು? ಇದು ಅತೀಂದ್ರಿಯ ವಿಷಯದಲ್ಲಿ ನಂಬರ್ 1 ಅದೇ, ಅದೇ ಫಸ್ಟ್ ಹೇಳ್ಬಿಟ್ಟು. ನೆಕ್ಸ್ಟ್ ಯಾವ್ದು ಹೇಳ್ಬೇಕು? ಯುಕ್ತಿ. ಯುಕ್ತಿ ಹೇಳಿದ್ರಿ. ಈಗ ಅನಂತರ ಯಾವುದು ಅಂದ್ರೆ ಪ್ರತ್ಯಕ್ಷ. ಪ್ರತ್ಯಕ್ಷಕ್ಕೆ ಲೀಸ್ಟ್ ಸ್ಕೋಪ್ ಇರೋದು, ಜಾಸ್ತಿ ಇಲ್ಲ ಅತೀಂದ್ರಿಯ ವಿಷಯದಲ್ಲಿ. ಅದ್ರ ಪ್ರಮಾಣ ಅಲ್ಲ ಅಂತ ಹೇಳಬಾರದು. ಪ್ರತ್ಯಕ್ಷಂ ಐಶ್ವರಂಚೈವ ರಮಾದೀನಾಮಶೇಷತಃ. ಅದಕ್ಕೆ ಪ್ರಮಾಣ ಪದ್ಧತಿ ಎಲ್ಲ ಓದಿಬಿಟ್ಟಿದ್ರೆ ಸುಲಭವಾಗುತ್ತೆ. ಅದಕ್ಕೆ ಏನಂತ ಬರೆದ್ರು? ಬಾಲಾನಾಂ ಬೋಧ ಸಿದ್ಧೈ, ಬಿಗಿನರ್ಸ್ಗೆ ಅನುಕೂಲ ಆಗಲಿ ಬರೆದಿದ್ದೇವೆ ಅಂತ ಹೇಳ್ತಾರೆ. ಅದೆಲ್ಲ ತಲೆಯಲ್ಲಿದ್ರೆ ಇವರು ಪಟ ಅರ್ಥ ಆಗುತ್ತೆ. ಪ್ರತ್ಯಕ್ಷಂ ಐಶ್ವರಂ. ಐಶ್ವರಂ ಪ್ರತ್ಯಕ್ಷಂ ಅಂದ್ರೆ ಏನು? ಈಶ್ವರ ಪ್ರತ್ಯಕ್ಷಂ, ದೇವ್ರ ಪ್ರತ್ಯಕ್ಷ ಅಂತ. ಎಷ್ಟದು? ಇನ್ಫಿನಿಟ್ ಟು ಕಂಪ್ಲೀಟ್ ಪ್ರಮಾಣ. ಅಪ್ರಮಾಣದ ಹೆಸರೇ ಇಲ್ಲ. ರಮಾದೇನ, ರಮಾದೇವಿದು ಅಷ್ಟೇ ಪರ್ಫೆಕ್ಟ್. ಆದ್ರೆ ಏನಲ್ಲ, ದೇವ್ರ ವಿಷಯದಲ್ಲಿ ಇಲ್ಲ. ದೇವ್ರ ವಿಷಯದಲ್ಲಿ ತಪ್ಪಿಲ್ಲ, ಸಮಗ್ರ ಇಲ್ಲ. ತಪ್ಪು ಬೇರೆ, ತಪ್ಪು ತಿಳಿಯೋದು ಬೇರೆ, ಪೂರ್ತಿ ತಿಳಿಯೋದಿಲ್ಲ ಎಂಬುದು ಬೇರೆ. ಮುಕ್ತಾನ ರಮಾದೀನ ಆದಿಶ ಬ್ರಹ್ಮಾದಿಗಳು ಇಬ್ಬರ ಹೆಸರು ಯಾತಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅಂದ್ರೆ, ಅವ್ರು ಪ್ರತ್ಯಕ್ಷ ಅಲ್ಟಿಮೇಟ್. ರುಜುಗಳು ಅದ್ರ ಸೇರ್ಕೊಂಡ್ಬಿಡುತ್ತೆ. ಉಳಿದವರಿಗೆಲ್ಲ ಕೂಡ ಏನಾಗುತ್ತೆ ಅಂದ್ರೆ ಒಮ್ಮೊಮ್ಮೆ ತಪ್ಪಲಬಹುದು, ಪ್ರತ್ಯಕ್ಷದಲ್ಲೂ ತಪ್ಪು ತಿಳಿಬಹುದು. ನೋಡಿ ದುರ್ಯೋಧನ ನೋಡ್ತಾನೆ ತಪ್ಪು ತಿಳ್ಕೊಂಡಿದ್ದು, ನೋಡ್ತಾರೆ ವಸ್ತ್ರಾಪರಣ ಪ್ರಯತ್ನ ಮಾಡೋದು ನೋಡ್ತಾರೆ. ಇಷ್ಟ ಆದ್ರೂ ಅವ್ರು ಯಾರು ಬಿಡಿಸಕ್ ಬರೋದಿಲ್ಲ. ಅರ್ಥ ಆಯ್ತಾ? ಅದು ಏನಂತಾಗ್ಲಿಲ್ಲ ಅವ್ರಿಗೆ, ಆಗ ಸರಿಯಾದ ಜ್ಞಾನ ಇಲ್ಲ ಅಂತ, ಆ ಮಟ್ಟಿಗೆ ಅಷ್ಟೇ. ಅದು ಅನೇಕ ಕಾರಣಕ್ಕಾಗಿರುತ್ತೆ, ಅದು ಆ ವಿಷಯ. ಆಮೇಲೆ
ರಮಾದೇವಿಗೆ ಬಗೆ ಬಗೆಯ ನೂತನ ಅಪಮಾನ. ಆ ರಮಾದೇವಿಗೆ ಬಗೆ ಬಗೆಯ ಅದು ಬೇರೆ, ಬಗೆ ಬಗೆ ನೂತನ ಕಾಣೋದು ಬೇರೆ. ತಪ್ಪಿಲ್ಲ, ಅದು 100% ವ್ಯಾಲಿಡ್ ಅಷ್ಟೇ. ರುಜುಗಳದ್ದು 100% ವ್ಯಾಲಿಡ್. ಆ ರುಜುಗಳಲ್ಲಿ 2 ಭಾಗ ಇದೆ ಜ್ಞಾನದಲ್ಲಿ. ಏನದು ಏನಿದೆ? 2 ಭಾಗ ಅಲ್ಲ. ಸಾಕ್ಷಿ ಜ್ಞಾನ, ಭಾಷ್ಯ ಜ್ಞಾನ 2 ಇದೆ ಅವ್ರಿಗೆ. ಬಟ್ 2 ಕರೆಕ್ಟ್ ಆಗಿದೆ. 2 ನೋಡಿದವರಿಗೆ ಭಾಷ್ಯಂ ಕೈದ ಯಥಾರ್ಥಮಪಿ. ಯಾರಿಗೆ? ಗರುಡಾದಿಗಳು. ರುಜುಗಳಿಗೆ ಹಾಗಾಗತ್ತೆ. ಮುಕ್ತಾನಾಮಪಿ ಅಮುಕ್ತಾನಾಂ ಏತಮೇವ ಅರ್ಥಮುತ್ತಮಂ. ಮುಕ್ತರೋ ಅಮುಕ್ತರೋ ಪ್ರತ್ಯಕ್ಷದಲ್ಲಿ ವೆರೈಟಿ ಇದ್ದೇ ಇದೆ. ಯೋಗಿ ಪ್ರತ್ಯಕ್ಷ ಬೇರೆ, ದೇವತೆಗಳ ಪ್ರತ್ಯಕ್ಷ ಬೇರೆ, ಮನುಷ್ಯರ ಪ್ರತ್ಯಕ್ಷ ಬೇರೆ, ಸಾತ್ವಿಕ ಮನುಷ್ಯರ ಪ್ರತ್ಯಕ್ಷ ಬೇರೆ, ಸಾತ್ವಿಕ ಮನುಷ್ಯರ ಸರಿಯಾದ ಇಂದ್ರಿಯ ಇದ್ರ ಪ್ರತ್ಯಕ್ಷ ಬೇರೆ, ಗೊತ್ತಾಯ್ತಾ? ರಾಜರ ಪ್ರತ್ಯಕ್ಷ ಬೇರೆ, ತಾಮಸರ ಪ್ರತ್ಯಕ್ಷ ಬೇರೆ. ಪ್ರತ್ಯಕ್ಷನೇ ಬೇರೆ ಆಗಿದೆ. ಒಂದೇ ಪ್ರಶ್ನೆಗೆ ಇವತ್ತು ಲಕ್ಷಾಂತರ ಜನ ಕೂತಿದ್ದಾರೆ ಹುಡುಗರು, ಗೊತ್ತಲ್ಬೇಕೆಲ್ಲ. ಎಲ್ಲರೂ ಒಂದು ಸಣ್ಣ ಕಾಪಿ ಮಾಡದೆ ಹೋದ್ರೆ ಒಂದೇ ರೀತಿ ಹೆಸರು ಇರುತ್ತೆ. ಏನಾದ್ರು ಚೇಂಜಸ್ ಇದ್ದೇ ಇರುತ್ತೆ. 100% ಸಿಮಿಲರ್ ಬೇರೆ, ಸೇಮ್ ಇರಕ್ಕಾಗುತ್ತೆ. ಮುಕ್ತಾನಾಂ ಏತಮೇವ ಅರ್ಥಮುತ್ತಮಂ ಅನ್ಯಾವಕಾಶರಹಿತಂ ಪ್ರಕಾಶಯತಿ ಸಾಧನಂ. ಅನ್ಯಾವಕಾಶರಹಿತಂ. ಅನ್ಯಾವಕಾಶ ಅಂದ್ರೆ ಏನರ್ಥ? ಸಾವಕಾಶ. ಅನ್ಯಕ್ಕೆ ಅವಕಾಶ, ಸಾವಕಾಶ. ಸಾವಕಾಶ ಅಲ್ಲದಂದ್ರೆ ನಿರವಕಾಶವಾಗಿ ಹೇಳ್ತಾ ಇವೆ. ಅದು ಬೇರೆ ಚಾನ್ಸೇ ಇಲ್ಲ. ಆಂಬಿಗ್ಯೂಟಿ ಇದ್ರೆ ಅದು ಸಾವಕಾಶ, ಆಂಬಿಗ್ಯೂಟಿ ಇಲ್ದ ಹೋದ್ರೆ ಅದು ಪೂರ್ತಿ ನಿರವಕಾಶ. ಪ್ರಕಾಶಯತಿ ಸಾಧನ. ಇದನ್ನೆಲ್ಲ ಇಷ್ಟೆಲ್ಲ ಇರೋದ್ರಿಂದ ನೋಡಿ, ಪ್ರತ್ಯಕ್ಷ ಪ್ರಾರಂಭ 3 ಇನ್ನೊಂದು ಹೇಳಲಿಲ್ಲ. ಯಾಕೆಂದ್ರೆ ಉಳಿದಲ್ಲಿ ಯಾವ್ದ್ರ ಸೇರುತ್ತೆ? ಸೇರೋದ್ರಿಂದ 4 ಪ್ರಮಾಣ 5 ಪ್ರಮಾಣಗಳು ಹೇಳಬಾರ್ದು. ಅನ್ಯಾವಕಾಶರಹಿತ ಪ್ರಕಾಶಯತಿ ಸಾಧನ. ಈ ಅನ್ಯಾವಕಾಶ ಅಂದ್ರೆ ಅನೇಕ ಅರ್ಥಗಳು. ವಿಷ್ಣುನ ಹೊರತು ಬೇರೆಯವರು ಸರ್ವೋತ್ತಮ ಮತ್ತು ಹೇಳುತ್ತಾ ಇಲ್ಲ, ಅಥವಾ ಸತ್ಯನ ಹೊರತು ಬೇರೆ ಶ್ರೇಷ್ಠ ಅಂತ ಹೇಳುತ್ತಾ ಇಲ್ಲ. ಏನ್ ಹೇಳಿದ್ರು ಕೂಡ ತಾರತಮ್ಯ ಬಿಟ್ಟು ಹೇಳುತ್ತಾ ಇಲ್ಲ. ಈ ರೀತಿ ತಿಳ್ಕೊಂಡ್ರೆ ಅನ್ಯಾವಕಾಶರಹಿತ. ಆದ್ರಿಂದ ಇವತ್ತು ನಾವು ಯಾವ ಸ್ಟೇಜಲ್ಲಿ ಇವತ್ತು ಅನುಕೂಲ ಪಡೆದಿದ್ದೇವೆ ಅಂದ್ರೆ, ಪರಿಶುದ್ಧವಾದ ಜ್ಞಾನ ಪಡಿಲಿಕ್ಕಿರೋ ಏನೇನ್ ಬೇಕು ಎಲ್ಲ ನಮಗಿದೆ ಇವತ್ತು. ನಾವು ಪ್ರಯತ್ನ ಮಾಡೋದೆಲ್ಲ ಬಿಟ್ಬಿಟ್ರೆ ಸರಿಯಾಗಿ ಮಾಡ್ಲಿಕ್ಕೆ ಕೊಟ್ರಿ ಇವತ್ತು ದೇವತೆಗಳು ಹೇಳ್ಕೊತಾರೆ. ಎಂಥ ಈಗಿನ ಕಾಲ ಸುವರ್ಣ ಯುಗ ಹೇಳ್ಬೇಕಂತ. ಮತ್ತೆ ಸುವರ್ಣ ಯುಗ. ಹಿಂದೆ ಯಾರೋ ಬರೆದ ಪುಸ್ತಕ ಅಲ್ಲೇ ಬೇರೆ ಕಡೆ ಸಿಗ್ತಿರ್ಲಿಲ್ಲ. ಪ್ರಿಂಟ್ ಸಿಗುತ್ತೆ ನಿಮ್ಗೆ, ಗೊತ್ತಾಯ್ತಿಲ್ಲ. ಎಲ್ಲಿ ಕೂತಲ್ಲೇ ಸಿಗುತ್ತೆ, ನೆಟ್ಟಲ್ಲಿ ಸಿಗುತ್ತೆ ಎಷ್ಟೋ ಹೊತ್ತು. ಆದ್ರೂ ಅದು ನೆಟ್ಟಲ್ಲಿ ಏನೋ ನೋಡ್ತಾ ಇರೋದು ನೋಡೋದು ನನಗೆ ಎಷ್ಟು ಮಿಸ್ ಮಾಡ್ಕೋತಾರೆ. ಅದಕ್ಕೆ ಈ ಕಾಲದಲ್ಲಿ ಸಾಧನೆ ಮಾಡಕ್ ಕೊಟ್ಟವರಿಗೆ ಬೇರೆ ಕಡೆ ನೋಡ್ಲೇಬೇಕಾಗಿಲ್ಲ. ಒಂದೇ ಕೆಲಸ, ಯಾವಾಗ ಅದರಲ್ಲೇ ಮುಡಿಗಿರ್ಬೋದು. ಇವತ್ತು ಪುಸ್ತಕ ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಇದು ಪೂರ್ವ ಪಕ್ಷ ಗ್ರಂಥ ಸಿಗ್ತಿದ್ದಿಲ್ಲ ಕೆಲವರದು, ಬಚ್ಚಿಟ್ ಬಿಡ್ತಿದ್ರು. ಯಾಕೆ? ಈ ಹೇಳಿದ್ರೆ ಖಂಡನೆ ಮಾಡ್ತಾರೆ, ಹಾಗೆ ಇರಲಿ ಅಂತ ಹೇಳಿ. ಇವತ್ತೇನಿಲ್ಲ, ಎಲ್ಲ ಔಟ್ ಆಗ್ಬಿಡ. ಏನ್ ಮಾಡ್ಬಾರ್ದಲ್ಲಕ್ಕೆ ಬಂದ್ಬಿಡ ಆ ತರ. ಮುಕ್ತಾನಾಮಪಿ ಮತ್ತೆ ಇಂಡೆಕ್ಸು ಕಂಟೆಂಟ್ಸು ಒಂದಲ್ಲ. ಹಿಂದೆಲ್ಲ ಕಂಟೆಂಟ್ಸ್ ಏನಿರ್ತಿರ್ಲಿಲ್ಲ, ಮಧ್ಯೆ ಗ್ಯಾಪ್ ಕೂಡ ಕೊಡ್ತಿದ್ದಿಲ್ಲ. ಅಷ್ಟು ಎಕಾನಮಿ ಮಾಡ್ಬೇಕಾಗಿತ್ತು ಅವ್ರು, ಗೊತ್ತಾಯ್ತಾ? ಹೀಗೆ ಎಷ್ಟು ಕ್ಲಿಯರ್ ಆಗಿರುತ್ತೆ, ಎಲ್ಲ ಸಿಗುತ್ತೆ. ಅದಕ್ಕೆಲ್ಲ ಸಿಗುತ್ತೆ, ಮತ್ತೆ ಯಾಕೆ ಓದ್ಬೇಕು ಅದು ಬಿಟ್ಬಿಡ್ತೀವಿ. ಎಲ್ಲ ಸಿಗೋದಾದ್ರೆ ಮತ್ತೆ ಯಾಕೆ ಓದ್ಬೇಕು? ಏನು ಸಿಗೋದಿಲ್ಲ, ಮತ್ತೆ ಯಾಕೆ ಓದ್ಬೇಕು? ಸೊ ಒಟ್ಟು ಓದಬಾರ್ದು, ಒಟ್ಟು ಓದ್ಕೊಡುವ ಅಷ್ಟೆ. ಮುಕ್ತಾನಾಮಪಿ ಅಮುಕ್ತಾನಾಂ ಏತಮೇವ ಅರ್ಥಮುತ್ತಮ. ಸರ್ವಂ ಅರ್ಥಂ ಉತ್ತಮ. ಉತ್ತಮ ಅರ್ಥ ಅಂದ್ರೆ ಪ್ರಮೇಯ. ಅರ್ಥ ಅಂದ್ರೆ ಪ್ರಮೇಯ. ಅನ್ಯಾವಕಾಶರಹಿತಂ ಪ್ರಕಾಶಯತಿ ಸಾಧನಂ. ಏತದೇವತೆ ಸಚ್ಚಾಸ್ತ್ರಂ ದುಶ್ಯಾಸ್ತ್ರಂತು ತತಃ ಪರಂ. ಏತದೇವ, ಇದೇನೇ ಸಚ್ಚಾಸ್ತ್ರ, ಬೇರೆದಲ್ಲ. ಬೇರೆದು ಸಚ್ಚಾಸ್ತ್ರ. ನಮ್ಮಲ್ಲಿ ಒಂದು ಹೊಸ ವಾದಗಳು ಎಲ್ಲ ಓದೋದಪ್ಪ, ಎಲ್ಲವೂ ಅನ್ಯಾಯ, ಎಲ್ಲವೂ ಸರಿ ಅಂತ ಹೇಳೋದಷ್ಟೇ. ಎಲ್ಲವೂ ಸರಿ, ಎಲ್ಲ ಓದೋ ಎಲ್ಲ ಸರಿ ಅಂತ ಹೇಳೋದು, ಅಥವಾ ಓದ್ದಾರೆ ಎಲ್ಲ ಸರಿ ಅಂತ ಹೇಳೋದು. ಆ ರೀತಿ ಆಗ್ಬಿಟ್ಟು. ಹಾಗಿದ್ರೆ ಜ್ಞಾನಕ್ಕೆ ಬೆಲೆ. ಎಲ್ಲ ಸರಿ ಆದ್ರೆ ಕೋರ್ಟು ಕಚೇರಿ ಯಾತಕ್ಕೆ ಬೇಕಾಗಿದ್ರೆ? ಅರ್ಥ ಆಯ್ತಾ? ಸರಿ ತಪ್ಪು ಯಾತಕ್ಕೆ? ಎಲ್ಲರೂ ಹುಡುಗರು ಎಲ್ಲರೂ ಪಾಸ್ ಆಗಿದ್ರೆ, ತಪ್ಪು ಅಂತ ಇಲ್ಲ ಅಂತಾದ್ರೆ ವ್ಯವಸ್ಥೆ ಯಾತಕ್ಕೆ ಬೇಕಾಗಿದೆ? ತಪ್ಪು ಅಂತ ಹೇಳ್ಬೇಕೋ ಇಲ್ಲೋ? ತಮೋಯೋಗ್ಯ ಹೇಳ್ಬೇಡಿ, ಯಾಕಂದ್ರೆ ನಮ್ಮ ಸ್ವರೂಪ ಗೊತ್ತಿಲ್ಲ ನಮಗೆ. ತಮೋಯೋಗ್ಯ ಹಾಗೆಲ್ಲ ಯಾರನ್ನು ಬೈಬಾರದು. ಮುಕ್ತಿಯೋಗ್ಯ ಅಂತ ನಾವೇ ಡಿಸೈಡ್ ಮಾಡೋಣ. ನಾವೇ ಡಿಸೈಡ್. ನಮ್ದೆರಡೆ ಇನ್ನೊಬ್ರೆಲ್ಲ ತಮೋಯೋಗ್ಯರು, ನಾವಷ್ಟೇ ಮುಕ್ತಿಯೋಗ್ಯರು. ಹಾಗೆ ಭಾವನೆ ಬೇಡ. ಸ್ವರೂಪ ಯಾರಿಗೂ ಗೊತ್ತಿಲ್ಲ. ಅವ್ರು ಮಾಡಿ ಕೆಲಸ ತಪ್ಪಲ್ಲ, ಅದು ಸರಿ. ಅಷ್ಟೇಳ ಹಕ್ಕಿಲ್ಲ ಪ್ರತಿಯೊಬ್ಬರಿಗೆ. ಒಬ್ಬ ಹುಡುಗರು ಎಷ್ಟು ಬಂದಿದೆ ಮಾರ್ಕ್ಸ್ ಹೇಳ್ಬೋದೇ ಹೊರತು ಮುಂದೆ ಏನಾಗಿ ಅವೆಲ್ಲ ನಮಗೆ ಗೊತ್ತಿಲ್ಲ. ಸ್ವರೂಪ ಗೊತ್ತಾಗಲ್ಲ, ಒಳ್ಳೆಯವನೇ ಕೆಟ್ಟವನೋ ಗೊತ್ತಾಗಲ್ಲ. ಆ ಅರ್ಥದಲ್ಲಿ ಇದನ್ನ ಪ್ರಮಾಣ ಅಂತ ತಿಳ್ಕೋಬೇಕು. ನಾವಲ್ಲಿ ಏನ್ ಮಾಡಿದ್ದೇವೆ? ನಮ್ಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಭಾರಿ ಹೇಳಕ್ ಹೊರಟುಬಿಟ್ಟು ಪದ್ಧತಿಯಾಗಿ ಏನಾಯ್ತು ಮನೆಗೆ ಬರೀ ಬೈತಾ ಇರೋರು ಅಂತ ಕೆಟ್ಟ ಹೆಸರು ಬಂತ ಅಷ್ಟೇ. ಹಾಗೆ ಮಾಡಬಾರ್ದು. ಅವರು ಬೈತಾರೆ, ಗೊತ್ತಿದ್ದವ್ರು ಬೈತಾರೆ. ಅಲ್ಲಿ ಹೇಳಿಲ್ಲ ಪೊಲೀಸರು ಹೊಡಿ ಹಾಕಿದೆ, ಉಳಿದವ್ರು ಹೋದ್ರೆ ಅಪರಾಧ. ಪೊಲೀಸ್ ಹೊಡೆಸೋದ್ರೆ ಅಪರಾಧ. ಯಾಕೆ ಇರೋದೇ ಅದಕ್ಕೋಸ್ಕರ.
ಎಲ್ಲ ಕಡೆ ಮೂಲ ರಾಮಾಯಣ ಕೋಟ್ ಮಾಡ್ತೀವಲ್ಲ, ಹ. ನಾವು ನೋಡೇ ಇಲ್ಲ. ಯಾವಾಗಲೂ ರಾಮಾಯಣ ಅದಕ್ಕೇನ್ ಮಾಡ್ಬೇಕು, ಅದನ್ನ ಅಪ್ರಮಾಣ ಅನ್ಬೇಕಾ? ನಾವು ಓದ್ತಾ ಇರೋದು ಅಪ್ರಮಾಣನ, ಸಿಗದೇ ಇರೋದು ಅಪ್ರಮಾಣನ? ಅದಕ್ಕೆ ಗ್ರಂಥ ಉಳಿಸೋ ಪ್ರಯತ್ನ ಮಾಡಬೇಕು. ಓದ್ತಾನ ಬಿಡ್ತಾನ, ಗ್ರಂಥ ಉಳಿಸ್ಬೇಕು. ಗ್ರಂಥ ದಾನ ಅಂತ ಅದಕ್ಕೆ ಹೇಳಿ, ತಾನಿಗೆ ಓದಕ್ ಬರೋದಿಲ್ಲ, ಅದು ಓದೋರಿಗೆ ಕೊಟ್ಬಿಟ್ರೆ ಮುಗೀತಲ್ಲ, ಅವ್ರು ಓದಿದ ಪುಣ್ಯ ಬರುತ್ತೆ. ಅವಾಂತರ ರಾಮಾಯಣ ಇದೆಯಲ್ಲ, ಅದನ್ನೇ ಅವಾಂತರ ರಾಮಾಯಣ ಸರಿ ಇದ್ರೆ ಓದಿ ಅಂತ ಹೇಳ್ಬಿಟ್ಟಿದಾರಲ್ಲ. ಮೂಲ ರಾಮಾಯಣ ನಿಮಗೆ ಸಿಕ್ಕಿಲ್ಲ, ಅದ್ರ ಜಸ್ಟ್ ಆಚಾರ್ಯ ಹೇಳ್ಬಿಟ್ಟಿದ್ದಾರೆ ಈಗಾಗ್ಲೇ. ಅದಕ್ಕೆ ತಕ್ಕಂತೆ ಇದ್ರೆ ಅದು ಮೂಲ ರಾಮಾಯಣಕ್ಕೆ ಅನುಗುಣವಾದ ಸಮಸ್ಯೆನೇ. ಅದು ನಾವು ಅದಕ್ಕೆ ಹೇಳಿದ್ದಾಗ ಅದೇ ಸ್ವಲ್ಪ ಆಚಾರೋತ್ತಾರಕ್ಕಿಂತ ಮುಂಚೆ ಎಷ್ಟು ಕಷ್ಟಪಡ್ತಿದ್ರು ಗೊತ್ತಾ? ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ ಶ್ರೇಯೋಲ ವೈಮಹಿ ಕಥಂನು ವಯಂಬತಿ. ನಮ್ ಗತಿ ಏನು ಅಂತ ಹೇಳ್ತಿದ್ರು. ಟೆಕ್ಸ್ಟ್ ಬುಕ್ಕೇ ಇಲ್ಲ, ಪಾಠ ಹೇಳೋರೇ ಇಲ್ಲ, ಸರಿ ಅಂತ ತೀರ್ಮಾನ ಕೃತಿಗಳೇ ಇಲ್ಲ. ಎಷ್ಟು ಅಪೇಕ್ಷೆ ಇತ್ತೋ ಅದಕ್ಕೆ ಏನು ಸಿಗೋ ಚಾನ್ಸೇ ಇರಲಿಲ್ಲ. ಅದನ್ನ ನೋಡೇ ಪರಮಾತ್ಮ ಕಳಿಸಿ. ಏತದೇವಚ ಸಚ್ಚಾಸ್ತ್ರಂ ದುಶ್ಯಾಸ್ತ್ರಂತು ತಥ. ಈ ಲಿಸ್ಟಲ್ಲಿ ಬರದೇ ಹೋದೆ ಅಂತ ತಿಳ್ಕೊಬೇಕು, ಅದನ್ನ ದುಶ್ಯಾಸ್ತ್ರ ತಿಳ್ಕೊಂಡ್ಬಿಡಿ. ಏತದೇವ ಎಷ್ಟೋ ಸತಿ ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಈಕ್ವಿಲೆಂಟ್ ಟೆಕ್ಸ್ಟ್ ಬುಕ್ ಓದಾಗಿಲ್ಲ, ಅದನ್ನೇ ಓದ್ಬೇಕು ಅವರು. ಈಕ್ವಿಲೆಂಟ್ ಆಗಬಾರ್ದು. ಎಷ್ಟೊತ್ತೆ ಈಗ ಟೆಕ್ಸ್ಟ್ ಬುಕ್ ಕಮಿಟಿನೇ ಪ್ರಿಂಟ್ ಮಾಡಿಸ್ಬಿಡುತ್ತೆ, ಇನ್ನೊಬ್ರು ಯಾರು ಪ್ರಿಂಟ್ ಮಾಡಿಸಿರ್ತಾರೆ. ಬಟ್ ಯಾವ್ದನ್ನೇ ಓದ್ಬೇಕು ಇವರಿಗೆ, ಇದನ್ನ ಓದ್ಬೇಕು, ಅದನ್ನ ಓದಾಗಿಲ್ಲ. ಏನಾದ್ರೂ ಇದ್ರಲ್ಲಿ ತಪ್ಪು ಜವಾಬ್ದಾರಿ ಬಂತು, ತಪ್ಪು ಓದಿದ್ರೆ ಅವ್ರಿಗೆ ಕಾಂಪನ್ಸೇಟ್ ಮಾಡ್ತಾರೆ. ಅದ್ರಲ್ಲಿ ತಪ್ಪಿದ್ರೆ ಅದನ್ನೇ ಓದಿ ಅಂತ ಕೇಳ್ತಾರೆ. ಪಾಠ ವ್ಯತ್ಯಾಸ ಇದ್ದು ಬಿಟ್ಟು ಇವರು ಪಾಠ ಒಪ್ಪದೆ ಹೋದ್ರೆ ತಪ್ಪೇ. ಆಮೇಲೆ ಸಚ್ಚಾಸ್ತ್ರಂ ಅಭ್ಯಾಸ ನಿತ್ಯಂ ದುಶ್ಯಾಸ್ತ್ರ ಅಂತೂ ಪರಿತ್ಯಜೆ. ಇದನ್ನ ಬಿಟ್ಕೋಬೇಕು ವಾಕ್ಯ. ಯಾವಾಗ ಯಾವ್ದೋ ಪುಸ್ತಕ ಓದ್ಲಕ್ ಹೋದ, ಈ ಲಿಸ್ಟಲ್ಲಿ ಬರ್ಲಿಲ್ಲ, ಬಿಟ್ಬಿಟ್ಟ. ಇದ್ರಲ್ಲಿ ಲಿಸ್ಟಲ್ಲಿ ಇದ್ರೆ ಓದಬಾರ್ದು ಅನ್ಸಿದ್ರೆ ಓದ್ಬೇಕು, ಯಾಕೆ ಲಿಸ್ಟಲ್ಲಿ ಇದೆ. ಪರೀಕ್ಷೆ ಹುಡುಗರಲ್ಲಿ ಎಷ್ಟೋ ಸಬ್ಜೆಕ್ಟ್ ಇಷ್ಟ ಇರಲ್ಲ, ಕೆಲವು ಇಷ್ಟ ಇರುತ್ತೆ. ಪರೀಕ್ಷೆ ಕೊಡ್ತಾರ, ಅದು ಇಷ್ಟ ಇಲ್ಲದವ್ರು ಓದಲೇಬೇಕಲ್ಲ, ಬೇರೆ ದಾರಿ ಇಲ್ಲ. ಏತದೇವಚ ಸಚ್ಚಾಸ್ತ್ರಂ ದುಶ್ಯಾಸ್ತ್ರಂತು ತತಃ ಪರಂ. ತತಃ ಪರಂ ಅಂದ್ರೆ ಡಿಫರೆಂಟ್ ಫ್ರಮ್ ದಿಸ್ ಅಂತ ಅರ್ಥ. ಯಾವೋ ಲಿಸ್ಟ್. ಸಚ್ಚಾಸ್ತ್ರಂ ಅಭ್ಯಸೇ ನಿತ್ಯಂ ದುಶ್ಯಾಸ್ತ್ರಂತು ಪರಿತ್ಯಜೆ. ಶಾಸ್ತ್ರಂ ಸಚ್ಚಾಸ್ತ್ರಂ ಅಭ್ಯಸೆ. ಶಾಸ್ತ್ರಂ ಸಚ್ಚಾಸ್ತ್ರಂ ಅಭ್ಯಸೆ. ಯಾವಾಗ? ನಿತ್ಯಂ ಅಭ್ಯಸೆ. ಅದಕ್ಕೆ ಸೋಪಾಸನ ದ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ. ದುಶ್ಯಾಸ್ತ್ರಂತೂ ಪರಿವ್ರಜೆ, ನಿತ್ಯಂ ಪರಿವ್ರಜೆ. ಮತ್ತೆ ಯಾವಾಗ ಬಿಡ್ಬೇಕು? ಹಾಗಲ್ಲ, ಯಾವಾಗ ಏಕಾಚಿ ಓದಬಾರ್ದು, ಆಗದೆ ಓದು, ಯಾವ ಕಾಲಕ್ಕೂ ಓದಬಾರ್ದು. ಇದನ್ನ ಯಾವ ಕಾಲಕ್ಕೂ ಬಿಡಬಾರ್ದು. ಸಚ್ಚಾಸ್ತ್ರಂ ಅಭ್ಯಾಸ ನಿತ್ಯಂ ದುಶ್ಯಾಸ್ತ್ರಂತೂ ಪರಿತ್ಯಜೆ. ಇಲ್ಲಿ ಪ್ರಶ್ನೆ, ಸಚ್ಚಾಸ್ತ್ರ ಅಂತ ಯಾವ್ದು ಅಂದ್ರೆ ಬೇರೆ ಹೇಳಿದ್ದಾಯ್ತು. ಈಗ ಇನ್ನೊಂದು ಯಾವ ಸಚ್ಚಾಸ್ತ್ರ ಅಂದ್ರೆ ಸದಿತಿ ಪ್ರಾಣ. ಪ್ರಾಣದ ಆಚಾರವೇ ಸರ್ವಮೂಲ ಪ್ರಮಾಣ ಅಂತ ಅರ್ಥ. ಸರ್ವಮೂಲ ಪ್ರಮಾಣವಾದ್ರಿಂದ ಓದಿ, ಅದರಲ್ಲೇ ಹೇಳ್ಬಿಟ್ಟಿದ್ದಾರೆ ಆಚಾರ್ಯ. ಸದಿತಿ ಪ್ರಾಣ ಅಂತ ಎಲ್ಲರೂ ಉಪಯೋಗ. ನಮ್ಮ ಉಪನಿಷತ್ತು ಅಲ್ಲ, ಮಾಧವರ ಉಪನಿಷತ್ತು ಅಂತ ಬೇರೆ ಇಲ್ಲ, ಯಾರಿಗೂ ಬೇರೆ ಅಂತಿಲ್ಲ, ಎಲ್ಲರಿಗೂ ಕಾಮನ್. ಸದಿತಿ ಬ್ರಹ್ಮ, ಸದಿತಿ ಪ್ರಾಣ. ಅದರಿಂದ ಸಮಸ್ಯೆನೇ ಬರಲಿಲ್ಲ. ಸಚ್ಚಾಸ್ತ್ರಂ ಅಭ್ಯಸೇ ನಿತ್ಯಂ ದುಶ್ಯಾಸ್ತ್ರಂತೂ ಪರಿತ್ಯಜೆ. ನಿತ್ಯಂ ಕಾಮನ್ನು, ಚಾನು ಇಟ್ಕೋಬೇಕು. ಒಂದು ಚಾದಲ್ಲೂ ಸ್ವಾರಸ್ಯ ತೋರಿಸ್ತಾರೆ. ಏನು ಸ್ವಾರಸ್ಯ? ದುಶ್ಯಾಸ್ತ್ರವನ್ನು ಪರಿತ್ಯಾಗ ಮಾಡಬೇಕು ಅಂದ್ರೆ ಓದ್ಲೇಬಾರದು ಅಂತ ಅರ್ಥ ಅಲ್ಲ. ತಪ್ಪು ಅಂತ ತಿಳ್ಕೊಂಡು ಓದ್ಬೇಕೆ ಹೊರತು ಏನ್ ಮಾಡಬಾರದು? ಪರಿತ್ಯಜೆ. ಇವತ್ತು ನಾವು ಕೊಳಕನ್ನು ಬಿಡ್ಬೇಕಾದ್ರೆ ಕೊಳಕು ಗೊತ್ತಾಗ್ಬೇಕಲ್ಲ, ಅದು ಅಷ್ಟ್ರ ಮಟ್ಟಿಗೆ ನೋಡ್ಬೇಕೆ ಹೊರತು ಏನ್ ಮಾಡಬಾರ್ದು? ಹೆಚ್ಚು ಮಾಡೋದಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಇಲ್ದು ಗೊತ್ತಾಗೋದೇ ಇಲ್ಲ ನಮಗೆ. ನಿಷಿದ್ಧ ಪದಾರ್ಥ ಲಿಸ್ಟ್ ಗೊತ್ತಿಲ್ಲದೆ ಹೋದ್ರೆ ಏನೋ ತಿಂದು ಬಿಡ್ತಾನ ಅವನು. ಲಿಸ್ಟ್ ಗೊತ್ತಿರಬೇಕು. ಅದನ್ನ ಬಿಡಬೇಕಾದ್ರೆ ಜ್ಞಾನ ಬೇಕಾದ್ರಿಂದ ಅದು ಅಷ್ಟು ಮಾತ್ರ ಓದ್ಬೇಕೆ ಹೊರತು ಎಷ್ಟು ಓದ್ಕೊಡೋದು? ಗ್ರಾಹ್ಯನ ರೀತಿಯಲ್ಲಿ ಓದಬಾರ್ದು. ಗ್ರಾಹ್ಯನ ರೀತಿಯಲ್ಲಿ ಓದಲಿಕ್ಕೆ ಹೋಗ್ಬಾರ್ದು. ಸಚ್ಚಾಸ್ತ್ರಂ ಅಭ್ಯಸೇ ನಿತ್ಯಂ ದುಶ್ಯಾಸ್ತ್ರಂಚ ಪರಿತ್ಯಜೆ. ನೋಡಿ, ಇನ್ನೊಂದಿದೆ, ನಿತ್ಯಂ ಸಚ್ಚಾಸ್ತ್ರ ಅನ್ವಯ ಮಾಡ್ಕೊಳ್ಬೇಕು. ನಿತ್ಯ ಸಚ್ಚಾಸ್ತ್ರ ಯಾವುದು ಅಂದ್ರೆ ಯಾವುದು? ನಿತ್ಯ ವೇದ ಸಮಸ್ತಾಶ್ಚ. ವೇದಗಳು ಯಾವ ಕಾಲಕ್ಕೂ ಏನವೋ. ನಿತ್ಯ ಶಾಸ್ತ್ರ ಅಂದ್ರೆ ಏನು? ಅಪೌರುಷೇಯವಾದ್ರಿಂದ ನಿತ್ಯ. ಅದೆಲ್ಲಿ ಬಂದಿದೆ? ತತ್ವ ಸಂಖ್ಯಾನ, ತತ್ವ ನಿರ್ಣಯ, ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾ ಸಚ್ಚ. ಮತ್ತೆ ಸಂತತಂ ಚಿಂತೆಯತ್ ಕಂಠಂ ಭಾಸ್ವತ್ತೋ ಶುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಇವೆಲ್ಲ ನೋಡ್ಕೊಂಡು ನಿತ್ಯಂ. ಮತ್ತೆ ಅಂದ್ರೆ ಆಚಾರವಾಕ್ಯ ಎಷ್ಟು ಅರ್ಥ ಬರ್ತಾ ಹೋಗೋದು. ಪರಿತ್ಯಜೇತ್. ಪರಿತ್ಯಜತೆ ತ್ಯಜೆತ್ತಲ್ಲ, ಪರಿತ್ಯಜೆತ್. ಯೂಸ್ಲೆಸ್ ಅಂತ ಬಿಸಾಕ್ಬಿಡ್ಬೇಕು. ಯೂಸ್ಲೆಸ್ ಬಿಟ್ಬಿಡ್ಬೇಕಲ್ಲ. ಸೊ ಚಾಪಲ್ ಹೊಡ್ತಾರ, ಇದು ಯಾವ್ದೋ ಊಟ ಮಾಡ್ತೀವಿ, ಯಾವ್ದೋ ಮಿಸ್ ಆಗಿರುತ್ತೆ ಅಂತ ತಿಳ್ಕೊಬಾರ್ದು. ಅವ್ನು ಇಷ್ಟ ಇಲ್ಲ ಅದು, ಬಟ್ ನಿಷಿದ್ಧ ಅಲ್ಲ, ಅದನ್ನ ತೆಗೆದು ತಿಂದ್ಬಿಡ್ತಾರೆ. ಹೌದಲ್ಲ? ಈರುಳ್ಳಿ ಆಗಿರುತ್ತೆ, ತೆಗೆದು ತಿನ್ಬಾರ್ದು. ಏನ್ ಮಾಡ್ಬೇಕಾದ್ರೆ ಪೂರ್ತಿ ತ್ಯಾಗ ಮಾಡೋದು. ಯಾಕೆ ಸಂಪರ್ಕ ಬಂದೋಗ್ಬಿಟ್ಟಿದೆ ಈಗಾಗಲೇ. ಅದನ್ನ ಮುಟ್ಟಿದ್ರೆ ಕೈ ತೊಳ್ಕೊಬೇಕ ಹೊರತು ತಿಂದ್ರೆ ಅಲ್ಲ, ಮುಟ್ಟಿದ್ರೆ ಕೈ ತೊಳ್ಕೊಬೇಕು. ಇದು ಹಾಗಲ್ಲ.
ಬೇಡವಾದ ಪದಾರ್ಥನ ತೆಗೆದು ಹಾಕೊಂಡು ಇಟ್ಬಿಟ್ರೆ ಏನು ದೋಷ ಇಲ್ಲ, ತಿಂದ್ರೂ ದೋಷ ಇಲ್ಲ, ದೂರ ಇಟ್ಟರು ದೋಷ. ಆ ಸಂಪರ್ಕದಿಂದಾಗಿ ದೋಷ ಬರಲಿಲ್ಲ ಅದಕ್ಕೆ. ಈ ಸಂಪರ್ಕದ ದೋಷ ಬರುತ್ತೆ, ಆದ್ರಿಂದ ಪರಿತ್ಯಜೆ, ದೂರ ಇಟ್ಬಿಡೋದು. ಮೈಲಿಗೆ ಬಟ್ಟೆ ಸಾಮಾನ್ಯವಾಗಿ ಪೂಜೆ ಕೂತಿರ್ತಾರೆ, ಬೇರೆ ಊರಿಗೆ ಹೋಗಿರ್ತಾರೆ, ದೂರ ಇಟ್ಟು ಯಾರು ಹೊತ್ಕೊಂಡು ಹೋಗ್ತಾರೆ, ತುಂಬಾ ಇಟ್ಕೊಂಡು ಮೇಲಿಗೆ ಆಗುತ್ತೆ. ಎಷ್ಟಿಟ್ಟಿರ್ತಾರೆ, ಸ್ವಲ್ಪ ಬಡಿ ಆಸಕ್ತಿ ಆಗಿ ಇಟ್ಟಿರ್ತಾರೆ. ಆ ಥರ ಆ ರೀತಿ ಒಂದು ಜಾಣತನ ಮಾಡೋದು ಇಲ್ಲ. ಆಗ ಅದು ಮೊಟ್ಟು ಇದೋ ಮೊಟ್ಟು ಮಾಡಿದ್ರೆ ಮಡಿ ಹೋಗ್ಬಿಡುತ್ತೆ. ಇದು ಮಡಿ ಕಾನ್ಸೆಪ್ಟ್. ಇದು ದುಶ್ಯಾಸ್ತ್ರ ಮುಟ್ಲೇಬಾರದು ಅಂತ ಆ ರೀತಿ ಇರಬೇಕು. ಅದನ್ನ ಫಾಲೋ ಮಾಡದ ಹೋದ್ರೆ ಮತ್ತೆ ಮಡಿಗೆ ಅರ್ಥನೇ ಇಲ್ಲ. ಮಡಿ ಮೇಂಟೈನ್ ಮಾಡೋದು, ಫಿಸಿಕಲ್ ಮಡಿ ಯಾತಕ್ ಬೇಕು ಅಂದ್ರೆ ಜ್ಞಾನದ ಮಡಿ ಮೇಂಟೈನ್ ಮಾಡ್ಲಿಕ್ಕೆ. ಇವತ್ತು ಕರೆಂಟ್ ಮಡಿ ಗೊತ್ತಲ್ಲ ನಮಗೆ, ಕರೆಂಟ್ ಮಡಿ ಮುಟ್ಟಿನ ಏನಾಗುತ್ತೆ, ಬಯಲಿಗೆ ಆಗುತ್ತೆ, ಮುಟ್ಟಿನ ಪ್ರಾಣ ಹೋಗುತ್ತಲ್ಲ, ಎಲ್ಲಿ ಬರೀ ಬಯಲಿಗೆ ಆಗೋದಿಲ್ಲ. ಎಲ್ಲ ಇದು ಕೆಟ್ಟ ಕೆಟ್ಟ ಪ್ರಶ್ನೆ ಕೇಳ್ತಾರೆ ಜನ, ಮುಟ್ಟಿದ ತಕ್ಷಣ ಹೋಗ್ಬಿಡುತ್ತಾ? ಅರ್ಥ ಆಯ್ತಾ? ಅಷ್ಟೇ ಇಲ್ಲ, ಎಂತ ಹುಚ್ಚ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಮಡಿಯವರು ನಾವು ಮುಟ್ಟಿದ್ರೆ ಅವರು ಮೇಲಿಗೆ ಹಾಕಿದ್ರೆ ನಾವು ಮಡಿಯೋದೇ ಜಾಯ್ ತಿಳ್ಕೋಬಾರ್ದು. ಇಬ್ರು ಮುಟ್ಟಿ ಆಗಿದೆ, ಈಗ ಉಳಿದು ರಿವರ್ಸ್ ಯಾಕೆ ಆಗಬಾರ್ದು? ಏನ್ ಹೇಳ್ಬೇಕು ಅದಕ್ಕೆ? ಹಾಗಿದ್ರೆ ಕರೆಂಟ್ ನಾವು ಮುಟ್ಟಿದ್ರೆ ಹೊಸ ಕರೆಂಟ್ ಡಬಲ್ ಮುಟ್ಟಿದ್ರೆ ಹೊಸ, ಇವೆಲ್ಲ ಉತ್ತರ ಅಲ್ಲೇ ಇರುತ್ತೆ. ಏನೋ ಆಕಾಶ ನೋಡ್ತಾ ಕೂತ್ಬಿಡ್ತಾರೆ. ತಪ್ಪು. ಕ್ಲಾರಿಟಿ, ಫುಲ್ ಕ್ಲಾರಿಟಿ. ಇವತ್ತು ಲೋಕದಲ್ಲಿ ಕೊಳೆತ ಬಾಳೆಹಣ್ಣು 1000 ಮಧ್ಯೆ ಒಂದಿಡಿ, ಇದರ ಸಹವಾಸದಿಂದ ಎಲ್ಲವೂ ಕೆಡುತ್ತೆ. ಬಟ್ ಇದು ಒಂದು ಸರಿ ಹೋಗಲ್ಲ, ಇದು ಒಂದು ಕೂಡ ಸರಿ ಹೋಗಲ್ಲ. ಒಂದರ ಸರಿ ಹೋಗಬಾರ್ದು ಕೊನೆ ಪಕ್ಷ. ಅದೇ ಕೆಡಕಿಗೆ ಅಷ್ಟು ಶಕ್ತಿ, ಕೆಡಿಸೋ ಶಕ್ತಿ ಬಹಳ ಜಾಸ್ತಿ. ಅದಕ್ಕೆ ರಿಸ್ಕ್ ತೊಗೊಳಕ್ ಹೋಗ್ಬಾರ್ದು. ಏನ್ ಮಾಡ್ಬೇಕು? ಮುಟ್ಟಿ ಸರಿ ಮಾಡೋದು ಬಿಟ್ಟೇ ಬಿಡ್ಬೇಕಾದ್ರೆ. ಬೇರೆ ಕೊರೋನಲ್ಲಿ ಹೇಗೆ ಬಂತು? ಬರೀ ಉಸಿರಾಟಕ್ಕಷ್ಟೇ, ಬರೀ ಉಸಿರಾಟ ಅಂತ ತಿನ್ಬೇಕಾಗಿಲ್ಲ ಅದ್ರ ಇಟ್ಕೊಂಡನ್ನ. ಅಷ್ಟಕ್ಕೆ ಎಷ್ಟು ಕೋಟಿ ಜನ ಸಾಯ್ಲಿಲ್ಲ. ಅದ್ರಿಂದ ದುಷ್ಟತನವನ್ನ ದೂರ ರಿಸ್ಕ್ ತೊಗೊಳಕ್ ಹೋಗ್ಬಾರ್ದು. ಕರೆಂಟ್ ಇದೆಲ್ಲ ಮುಟ್ಟೊಳಕ್ ಹೋದ್ರೆ ಅಕಸ್ಮಾತ್ ಇಲ್ದೇ ಇದ್ರೆ ಆಗ ನೋಡ್ಬಾರ್ದು. ಅಕಸ್ಮಾತ್ ಇದ್ರೆ ನೋಡು, ಇಲ್ದೇ ಇದ್ರೆ ನೋಡ್ಬಾರದು. ಈಗ ಸಂಭಾವಿತ ಏನು ಇರೋದಿಲ್ಲ, ಇರಲೇ ಇರೋದು. ಕರೆಂಟ್ ಹಾಕಿ ಯಾತಕ್ಕೆ ಹೋಗ್ಲಿ ಅಂತಾನೆ ಇರ್ಲಿ ಅಂತಾರ. ಯಾವಾಗಲೂ ಅಷ್ಟೇ, ಹುತ್ತದಲ್ಲಿ ಕೈ ಇಡಬಾರ್ದು. ಯಾತಕ್ಕೆ? ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇದ್ರೆ ಆ ತರ ಯೋಚನೆ. ಇದ್ರೆ ಕೆಟ್ಟದ್ದನ್ನು ಬಿಡ್ಬೇಕಾದ್ರೆ ರಿಸ್ಕ್ ತಗೊಳ್ಬಾರ್ದು, ಒಳ್ಳೇದನ್ನ ಮಾಡ್ಬೇಕಾದ್ರೆ ಒಳ್ಳೇದಾಗಿದ್ರೆ ಆ ತರ ಯೋಚನೆ ಮಾಡ್ಬಾರ್ದು. ಶ್ರೀಹರಿಪಾದ ಅಲ್ಲ, ಪ್ರಾಣ ಹೋಗುತ್ತಷ್ಟೇ. ಎವಲಕ್ಕೂ ಕಾದು ಯಾರು ಅನ್ನ ತೋರಿಸಿ ಹೋಗೋದಿಲ್ಲ. ಆಗಿದ್ರೆ ಹಾಗೇನೆ ಇಲ್ಲಿ ದೇಹ ಹೋಗುತ್ತಷ್ಟೇ. ಅದು ಗ್ಯಾರಂಟಿ ಆಗಿದ್ರೆ ಎಲ್ರು ಬಿಟ್ಟು ಹೋಗಿಬಿಡುತ್ತೆ, ಹೋಗೋದಾಗಿ. ಏತದೇವ ಅಂತ ಹೇಳಿದ್ರಿಂದ ಉಳಿದಿದ್ದಲ್ಲ. ಏತದೇವ, ಇದೇ ಸಚ್ಚಾಸ್ತ್ರ. ದುಶ್ಯಾಸ್ತ್ರ ಅಂತೂ ತತಃ ಪರಂ. ಸಚ್ಚಾಸ್ತ್ರ ದುಹೋ ಶಬ್ದಕ್ಕೆ ಸಾರ. ದುಹೋದ್ರ ದುರ್ಯೋಧನ, ಇವರು ಭೀಮಸೇನ, ಇವ್ರದ್ದು ಸರಿ. ದುಶ್ಯಾಸ್ತ್ರ ದುರ್ಯೋಧನ ಒಂದೇ ತಾನೆ, ಅವ್ರದ್ದೆಲ್ಲ ದುಶ್ಯಾಸ್ತ್ರ, ಇದೆಲ್ಲ ಸಚ್ಚಾಸ್ತ್ರ. ಅದನ್ನ ಪರಿತ್ಯಜೆ. ಇದನ್ನ ಎಷ್ಟೋ ಕಡೆಗೆ ಈಗೆಲ್ಲ ಕಡಿಮೆ, ಹಿಂದೆಲ್ಲ ಪಾಪ ಸ್ಲೋಗನ್ ಟೈಪ್ ಹಾಕ್ತಾ ಇದ್ರು. ಸಚ್ಚಾಸ್ತ್ರ ಅಭ್ಯಾಸ ನಿತ್ಯಂ ದುಶ್ಯಾಸ್ತ್ರ ಅಂತೂ ಪರಿತ್ಯಜೆ, ಇದೆಲ್ಲ. ಆಮೇಲೆ ವಿಷ್ಣು ಸರ್ವೋತ್ತವತ್ತು ಅಂತ ಸರ್ವ ಎಲ್ಲ ಬೋರ್ಡ್ಸ್ ಬಳಸ್ತಾ ಇದ್ರು. ಅದಿರ್ಬೇಕಾಗ ಅಸಂಶಯೇನ. ನಮ್ಮ ಸಚ್ಚಾಸ್ತ್ರ ಅನ್ನೋ ಪದ ಇವತ್ತಿ ತೀರಾ ಚೆನ್ನಾಗಿರುತ್ತೆ. ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಅನ್ನೋ ಪದ ಇರುತ್ತೆ. ಟೆಕ್ಸ್ಟ್ ಆಗಬೇಕು, ಪ್ರಿಸ್ಕ್ರೈಬ್ಡ್ ಆಗ್ಬೇಕು. ಇಲ್ಲರೂ ಕೋರ್ಸಿ ಮೀನಿಂಗೇ ಇಲ್ಲ. ಇದಕ್ಕೆ ಕೋರ್ಸ್ ಇದೇ ರೀತಿ ಓದಬೇಕು. ಅಸಂಶಯೇನ ತತ್ವಸ್ಯ ನಿರ್ಣಯೇ ಬ್ರಹ್ಮದರ್ಶನಂ. ಟೆಕ್ಸ್ಟ್ ಬುಕ್ ಆಯ್ತು. ಈಗ ಎಷ್ಟೆತ್ತು ಓದ್ಬೇಕು ಅಂತ ಪ್ರಶ್ನೆ ಬರುತ್ತೆ. ನೀವು ಸಂಶಯ ಹೋಗೋವರೆಗೂ ಓದಿ. ಅಸಂಶಯೇನ ತತ್ವಸ್ಯ ನಿರ್ಣಯೇ ಬ್ರಹ್ಮದರ್ಶನ. ಬ್ರಹ್ಮದರ್ಶನಂ ಅಂದ್ರೆ ಏನು? ಅಪರೋಕ್ಷ ಜ್ಞಾನ ಆಗುತ್ತೆ. ಸ್ವಲ್ಪ ಶೇಕಿ ಇದ್ರೂ ಆಗೋದು, ಸ್ವಲ್ಪ ಕೂಡ ಶೇಕ್ ಆಗಬಾರ್ದು. ಯಾರೋ ಹೇಳಿದ್ರು ಎಲ್ಲ ಬಿಟ್ಬಿಟ್ಟ. ಏಕಾಶಿ ಭಾರಿ ಕಷ್ಟಪಟ್ಟು ಮಾಡಿದ ಜನ ಪೂರ್ತಿ. ಯಾರೋ ಉಪನ್ಯಾಸದಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಿಟ್ಟ. ಅಲ್ಲ, ಇಷ್ಟು ಮಾಡಿಬಿಟ್ಟಾರ ಗೋಳಾಟ ಬೇರೆ ಜೊತೆಗೆ. ಇಷ್ಟಲ್ಲಿ ಮಾಡಿದವ್ರು ಇದ್ದಾರೆ ಆ ತರ. ಅದ್ರ ಮಾತು ಕೇಳಿ ಬಿಟ್ಟವರು ಇಷ್ಟು ದಿವಸ ಮಾಡಿದ್ದಾರ, ಅದು ಎಲ್ಲ ಕೂಡ ಕಳ್ಕೊಂಡಾಗ ಅದು ಕೂಡ ಉಳ್ಕೊಳ್ಳಿ. ಅಷ್ಟೇ ಕಪ್ ಮಾಡ್ಬಿಟ್ರೆ ಸರಿಯಾಗಿ ಬರ್ದಿದ್ದ, ತಪ್ಪೋದ್ಗೂ ಸ್ಟ್ರೈಕ್ ಅಪ್ ಆಗ್ಲಿ, ಮತ್ತೆ ಬರ್ಲಿಕ್ಕಾಗತ್ತ? ಅದರ ಆ ತರ ಆಗತ್ತೆ. ಅದಕ್ಕೆ ಎಂದೂ ಕೂಡ ಕೆಟ್ಟದ್ದನ್ನ ಕೇಳೋದಕ್ಕೆ ಹೋಗ್ಬಾರ್ದು. ಅಸಂಶಯೇನ ತತ್ವಸ್ಯ ನಿರ್ಣಯೇ. ಇದು ಬಿಟ್ಬಿಡಿ ನೀವು. ಕಂಪ್ಯೂಟರ್ನಲ್ಲಿ 2 ಡೌಟ್ ಡಿಲೀಟ್ ಮಾಡ್ಬಿಟ್ಟ ಹೋಯ್ತು ಕತೆ. ಅವ್ರು ಅಷ್ಟು ಮಾಡಕ್ಕಾಗತ್ತ? ಮತ್ತೆ ಕೆಲವು ಫೈಲ್ ಹೋದ್ರೆ ಪೂರ್ತಿ ನಿರ್ನಾಮ ಆಗೋಗ್ಬಿಡ, ಏನೇನು ಸಿಗತ್ತೆ. ಬ್ರಹ್ಮದರ್ಶನ ಯಾವಾಗ ಆಗುತ್ತೆ ಪ್ರಶ್ನೆ. ನಮಗೆ ಯಾಕಾಗಿಲ್ಲ? ಉತ್ತರ ಯಾಕೆ? ಬರೀ ಸಂಶಯ ಇದೆ. ಒಂದಕ್ಕೂ ಸಂಶಯ ಇರಬಾರ್ದು. ಬರೀ ಸಂಶಯ ಇದ್ದಾಗೇನೇನ್ ಬರುತ್ತೆ? ಸಂಶಯ ಪಿಚಾಚಿ ಅಂತಾರಲ್ಲ, ಭಗವದ್ಗೀತೆಯಲ್ಲಿ ಬರುತ್ತೆ. ಸಂಶಯ ಆತ್ಮ ವಿನಶ್ಯ. ಸಂಶಯ ನಮ್ಗೆ ಸಂಶಯ ಹೋಗೋದು ಯಾವಾಗ? ಸಾಕ್ಷಿ ಗೃಹೀತವಾದ. ಸಾಕ್ಷಿ ಏನಿಲ್ಲ ಎಂದು ತಪ್ಪು ತಿಳಿಯೋದಲ್ಲ, ಸಂಶಯ ಪಡೋದು. ಆದ್ರಿಂದ
ನಮ್ಮ ಜ್ಞಾನ ಯಾವಾಗ ಯಾವ್ದಕ್ಕೆ ನಾವು ಸಪ್ಲೈ ಮಾಡ್ತಾ ಹೋಗ್ಬೇಕು, ಸಾಕ್ಷಿ ಸಪ್ಲೈ, ಅದು ವೆರಿಫೈ ಮಾಡಿ ಹೇಳುತ್ತೆ ಸರಿ ಇಟ್ಕೊ ಅಂತ ಹೇಳಿ. ಸಾಕ್ಷಿ ಇರೋದೇ ನಿಮಗೆ ಗೊತ್ತಿಲ್ಲ ಫಸ್ಟ್, ಅದು ಹೇಗೆ ನೋಡ್ಬೇಕು, ಹೇಗೆ ಅನುಭವ, ಸಾಕ್ಷಿ ಬಗ್ಗೆ ಅದೇ ನಿಜವಾದ ಧ್ಯಾನ. ಎರಡು ಒಟ್ಟಿಗೆ ಸಾಕ್ಷಿ ಕಾಣಿಸೋದ್ರ ದೇವ್ರು ಕಾಣಿಸೋದು ಸೈಮಲ್ಟೇನಿಯಸ್ ಎಫೆಕ್ಟ್. ಸಾಕ್ಷಿ ಅಂದ್ರೆ ತನ್ನ ಸ್ವರೂಪನೇ. ನಮ್ಮ ಸ್ವರೂಪ ಗೊತ್ತಾಗೋದು ಯಾವಾಗ ಅಂದ್ರೆ ಅಪ್ರೋಕ್ಷ ಜ್ಞಾನ ಆದಾಗ. ಅಪ್ರೋಕ್ಷ ಜ್ಞಾನಕ್ಕೆ ಎರಡು ಶಕ್ತಿ ಇದೆ. ಒಂದು ದೇವರನ್ನು ತೋರಿಸಿ ಇಮಿಡಿಯೇಟ್ ತಾನೇ ಅಂತ ಗೊತ್ತು. ಬಿಂಬ ಜ್ಞಾನ ಬಂದ ತಕ್ಷಣ ಪ್ರತಿಬಿಂಬ ಜ್ಞಾನ ಬರುತ್ತೆ. ಗೊತ್ತಾಯ್ತಾ? ಇದು ಪ್ರತಿಬಿಂಬ ನೋಡಿ ಬಿಂಬ ಬಂದ್ರೆ ಅದು ಇಂಡೈರೆಕ್ಟ್ ನಾಲೆಡ್ಜ್. ಬಿಂಬ ನೋಡಿ ಬಂದ್ಬಿಟ್ರೆ ಅದೇನದು ಡೈರೆಕ್ಟ್ ನಾಲೆಡ್ಜ್. ಅದಕ್ಕೆ ಸ್ವರೂಪ ಜ್ಞಾನ ಅದು ಒಟ್ಟಿಗೆ ಬರೋದು. ಪರಮಾಚ್ಛಾದಿಕ ಜೀವಾಚ್ಛಾದಿ ಎರಡಿದೆಯಲ್ಲ. ಜೀವಾಚ್ಛಾದಿಕ್ಕೆ ಏನಾಗುತ್ತೆ, ಅಪ್ರೋಕ್ಷ ಜ್ಞಾನ ಬರ್ತಿಲ್ಲಕ್ಕೆ ಪೂರ್ತಿ ಹೋಗ್ಬಿಡು. ಗೊತ್ತಾಯ್ತಾ? ಆಮೇಲೆ ಚೂರು ಇದ್ದು ಅದು ಲಿಂಗ ದೇಹ ಕಟ್ಟಿದ್ದು ಹೋಗ್ಬಿಡೋದು. ಆಮೇಲೆ ಇದು ಹಾಗಲ್ಲ, ಪರಮಾಚ್ಛಾದಿಕ ಪೂರ್ತಿ ಹೋಗೋದೇ ಇಲ್ಲ. ವ್ಯಾಘುಟ್ಯ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೋರಿಸ್ತಾರೆ ಹೊರತು ದೇವ್ರ ಜ್ಞಾನವನ್ನು ಪೂರ್ತಿ ಜ್ಞಾನ ಬರುತ್ತಾ ನಮಗೆ? ಅದಕ್ಕೆ ವ್ಯಾಘುಟ್ಯ ಅಷ್ಟೇ, ದೂರ ಸರಿಸುತ್ತೆ ಹೊರತು ನಾಶ ಆಗೋದಿಲ್ಲ. ಇದು ನಾಶ ಆಗಲೇಬೇಕು. ಇದೆಲ್ಲ ಸೂಕ್ಷ್ಮ ವಿಚಾರಗಳು. ಯಾರು ಹೇಳಿದ್ರು? ಇಷ್ಟೊತ್ತು ಆಚಾರ್ಯ ಹೇಳಿದ್ದೇನೀಗ ಏನಂತ ಹೇಳಿದ್ರು? ಸಂಶಯ ಹೋಗ್ಬೇಕು. ನಿಧಿ ಶಾಸ್ತ್ರದಲ್ಲಿ ಸಂಶಯ ಬರಬಾರ್ದಂತೇನಿಲ್ವಲ್ಲ. ಜ್ಞಾನಕ್ಕೆ ಹೋತಾ ಯಾರೋ ಅರ್ಜೆಂಟ್ ಊರಿ ಬರ್ಬೇಕಾಗಿದೆ, ಜ್ಞಾನ ಕಣ್ಣು ಬಿಸಿದಾಗೆಲ್ಲ ಬರಲಿಲ್ಲ ಅಂತ ಅನ್ಸುತ್ತೆ ಹೊರತು ಅವ್ರು ಕಾಣಿಸೋದೇ ಇಲ್ಲ. ಅರ್ಥ ಆಯ್ತಾ? ಆ ತಲ್ಲಿಂದ ಆಗ್ಬಿಡು ಪರೀಕ್ಷೆ. ಶಮೀಕರಿಗೆ ಸತ್ತು ಹಾವು ಹಾಕಿದ್ರು ಎಚ್ಚರ ಬರಲೇ ಇಲ್ಲ. ಆ ರೀತಿ ಇರ್ಬೇಕು. ಆಯ್ತಾ? ಅಸಂಶಯೇನ ತತ್ವಶ್ಚ ನಿರ್ಣಯೇ ಬ್ರಹ್ಮ ದರ್ಶನ. ಇದಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಅರ್ಥ. ಸಂಶಯ ಕಳ್ಕೋತ, ಸಂಶಯ ಯಾವಾಗ ಹೋಗುತ್ತೆ? ಜ್ಞಾನ ಸ್ಫುಟವಾಗ್ತಾ ಹೋದಂತೆ ಕೆಲಸದೊಳಗೆ ಓದ್ತೀವಿ, ಇದು ಇಷ್ಟು ಸಾಕು. ತುಂಬಾ ಚಿಕ್ಕ ಅಕ್ಷರ ಬೆಳಕು ಜಾಸ್ತಿ ಬೇಕು. ಮತ್ತೆ ಅಕ್ಷರ ಎಲ್ಲೇ ಇದ್ರು ಕೂಡ ಸಾಮಾನ್ಯ ಬೆಳಕಿಗೆ ಓದೋದನ್ನ ನಾವು ಸೂಕ್ಷ್ಮ ವಿಚಾರ ನೋಡಕ್ಕೆ ಸಾಮಾನ್ಯ ಬೆಳಕು ಸಾಲದು. ಎಷ್ಟಿರ್ಬೇಕಾಗ? ಹೆಚ್ಚಿರ್ಬೇಕಾಗ. ಅದನ್ನೆಲ್ಲ ನೋಡ್ತಾ ಹೋಗ್ಬೇಕು ನಾವು. ಸಮ್ಯಕ್ ಇಲ್ಲ, ಸಮ್ಯಕ್ ವಿಷಮ ಜ್ಞಾನ ತಾರತಮ್ಯಾನುಸಾರತಃ. ಸಮ್ಯಕ್ ಮುಂದೆ ಒಂದು ಸಮ್ಯಕ್, ಇನ್ನೊಂದು ವಿಷಯ. ಇಲ್ಲ ತಾರತಮ್ಯ ಇದೆ. ಸಮ್ಯಕ್ ಜ್ಞಾನ ಅಂದ್ರೆ ಸರಿ, ವಿಷಮ ಅಂದ್ರೆ ಆಪೋಸಿಟ್. ಕೆಟ್ಟವರ ಸಾಧನೆ ಅಂದ್ರೆ ಇದಕ್ಕೆ ಆಪೋಸಿಟ್ ಹೋಗೋದು. ಒಳ್ಳೆಯವರ ಸಾಧನೆ ಅಂದ್ರೆ ಪಾಸಿಟಿವ್ ಹೋಗೋದು. ಅದಕ್ಕೆ ಯಾವಾಗಲೂ ಕೂಡ ಆ ರೀತಿ ಇರಬೇಕು. ಫಲಂ ಭವೇ ತಾರತಮ್ಯ. ಎಲ್ಲಿ ಫಲ ಮಾತ್ರ ಎಲ್ಲರಿಗೂ ಈಕ್ವಲ್ ಅಲ್ಲ, ತಾರತಮ್ಯ. ಹೇಗೆ ಬರೆದಿರ್ತಾರೆ ಹಾಗೆ ಮಾರ್ಕ್ಸ್ ಬರುತ್ತೆ ಅಷ್ಟೇ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯ. ಫಲಂ ಭವೇ ತಾರತಮ್ಯ ಸುಖ ದುಃಖಾತ್ಮಕಂ ಋಣ. ಪದದ ಫಲ ಹೇಗೆ ಹುಡುಕ್ಬೇಕು ನಾವು ಅಂತ ಅರ್ಥ. ಈಗ ಫಲ ಡಿಸೈಡ್ ಮಾಡೋದು ಹೇಗೆ? ಸುಖ ದುಃಖಾತ್ಮಕ. ಸುಖಕ್ಕೆ ಸಾಧನವಾದರೆ ಅದು ಸಾತ್ವಿಕ ಫಲ. ಹಣಕಾಸು ಪ್ರಶ್ನೆ ಇಲ್ಲ. ಯಾವ್ದು ಶಾಸ್ತ್ರ ಓದ್ದ ಅವ್ನು ಯಾವ್ದೋ ಹಣ ಮಿಸ್ ಮಾಡ್ಕೊಂಡ್ಬಿಟ್ಟ. ಶಾಸ್ತ್ರಜ್ಞಾನ ಸುಖ ಕೊಟ್ಟಿದೆ, ಫಲ ಸಿಕ್ಕಿದೆ ಅವನಿಗೆ. ಇನ್ನೊಬ್ಬನೇನಾಯ್ತು, ಅದನ್ನು ತಗೊಂಡ ಇನ್ನು ಬಿಟ್ಟ, ಬೇಕಾದಷ್ಟು ದುಡ್ಡು ಬಂದ್ಬಿಟ್ಟಿದೆ ಅವನಿಗೆ. ಏನಿಲ್ಲ ಅದರಲ್ಲಿ ಸುಖ ಇಲ್ಲ. ಆದ್ರಿಂದ ಫಲ ಅಲ್ಲಿ ನೋಡ್ಬೇಕು. ಅಲ್ಟಿಮೇಟ್ಲಿ ಯಾವ್ದು ಅಂದ್ರೆ ಸುಖ. ಅಡಿಗೆ ಮಾಡಿದ್ರು ಬರೀ ಯಾವಾಗ ರುಚಿ ಇದ್ರೆ, ಇಲ್ಲವ್ರು ಏನ್ ಯಾವ್ದಿಟ್ಟು ಬಾಯ್ಲಿಟ್ಟಿರೋದು ಸಾಧ್ಯ. ಮಾಡಿದ್ದೆಲ್ಲ ಏನಂತಾರೆ ಅದಕ್ಕೆ? ವೇಸ್ಟ್ ಅಂತ. ರುಚಿ ಅಡಿಗೆಗೆ ಆಗ್ಬೇಕು, ಅಭಿರುಚಿ ಜ್ಞಾನಕ್ಕೆ ಬೇಕು. ಮತ್ತೆ ಸುಖ ಅಂಬೋದು ಅಲ್ಟಿಮೇಟ್. ಸುಖ ಅಂತ ಅಂದಮೇಲೆ ಯಾವ ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯ. ನಂದೇನು ಹೋಗ್ಲೇ ಇಲ್ಲ, ದುಃಖ ಆಗ್ಲೇ ಇಲ್ಲ. ಆ ನಾಲೆಡ್ಜ್ ಬರ್ಬೇಕು. ತುಂಬಾ ಜನ ಶಾಸ್ತ್ರ ಓದಿ ಕೆಟ್ವಿ ಅಂತ ಭಾವನೆ ಬಂದ್ರು ಅಂತೂ ಗೋವಿಂದ ಮಾಡಿದ್ದೆಲ್ಲ ಹೋದಾಗಿದೆ. ಫಲಂ ಭವೇ ಯಾರಿಗೆ ಅಲ್ಲ, ಅದೇ ದೊಡ್ಡ ಕೇಂದ್ರ ಅವರು. ಆ ರಾಜನಿಗೆ ಎರಡು, ಅದಕ್ಕೆ ಸಂಶಯ ಇಲ್ಲ ಅಂತ ಹೇಳ್ತಿರೋದು. ಸಂಶಯ ಇಲ್ಲ. ಯಾತಕ್ಕೆ ಅದು ಕೇಳ್ತಿರೋದು ಭಾಗವತ. ಹೇಳ್ತಿರೋದು ಯಾರು? ಶುಕಾಚಾರ್ಯ. ಅದನ್ನ ಕೇಳ್ತಿರ್ಬೇಕಾದ್ರೆ ಭಾಗವತ ಕೆಟ್ಟದ, ಶುಕಾಚಾರ್ಯ ಕೆಟ್ಟದ ಕೇಳ್ತಾ ಇದ್ದಾರೆ. ಕೆಟ್ಟ ಸುದ್ದಿ ಬರುತ್ತಾ? ಸಾಧ್ಯನೇ ಇಲ್ಲ. ಬಂದಿಲ್ಲ, ಏನೂ ಆಗಿಲ್ಲ ಅಂತ ಗೊತ್ತಾಯ್ತಾ? ಈಗ ಏನೂ ಆಗಿಲ್ಲ. ಇವತ್ತು ಉದಾಹರಣೆ ಹೇಗೆ ಗೊತ್ತಾ? ಆಬ್ಜೆಕ್ಟ್ ಲಿಸ್ಟ್ ಅಲ್ಲಿ ಅಟೆಂಡೆನ್ಸ್ ಅವ್ನ ಹೆಸರಿಲ್ಲ, ಆಕ್ಷನ್ ತಗೊಳಕ್ ಕೊಟ್ಟಿದ್ದಾರೆ. ಯಾರ ಹತ್ರ ಮಾತಾಡ್ತಾ ಕೂತಿದ್ರು ಗೊತ್ತಾ? ಚೀಫ್ ಹತ್ರ ಮಾತಾಡ್ತಾ ಕೂತಿದ್ದಾರೆ. ಇವ್ರು ಆಬ್ಜೆಕ್ಟ್ ಆಗ್ತಾರಾಗ ಅಫೆನ್ಸ್ ಹಾಕಿದ್ರೆ ಬುದ್ಧಿ ಇದೆ ಅಂತ ಕೇಳ್ತಾರೆ. ಸೀದಾ ಅಲ್ಲಿಗೆ ಹೋಗಿದ್ದಾರೆ, ಮೇನ್ ಆಫೀಸ್ಗೆ ಹೋಗಿದ್ದಾರೆ. ಅಲ್ಲಿ ಮಾತಾಡ್ತಾ ಕೂತಿದ್ದಾರೆ. ಇವ್ರು ಕಂಪ್ನಿ ಬೇಟ ಫೋನ್ ಮಾಡ್ತಾನ, ಬಂದೇ ಇಲ್ಲ ಸರ್, ದೇವ್ ಇಲ್ಲ ಕೂತಿದ್ದಾರೆ ಅವನು ಅಂತ ಹೇಳ್ತಾರೆ. ಅವ್ರು ದೊಡ್ಡವ್ರು ಕರೆದಾಗ ಹೋಗೋದಕ್ಕೆ ಏನಿಲ್ಲ, ಕಡಿಮೆಯವ್ರಿಗೆ ಏನ್ ಮಾಡಾಗಿಲ್ಲ, ಆಕ್ಷನ್ ತಗೊಳಾಗಿಲ್ಲ. ಆದ್ರೆ ಕಡಿಮೆಯವ್ರು ಕರೆದಾಗ ದೊಡ್ಡವ್ರು ಬಿಟ್ಟವ್ರೆ ಅಭಿವೃದ್ಧಿ. ದೇವ್ರ ಪೂಜೆ ಬಿಟ್ಟು ಎಲ್ಲಿ ಹೋದ್ರೂ ಅಫೆನ್ಸ್ ಇದೆ. ಬಟ್ ಏನ್ ಮಾಡಿದ್ರು ದೇವ್ರ ಪೂಜೆ ಬಿಡದೆ ಹೋಗ್ಬಿಟ್ರೆ ಯಾರು ಯಾಕೆ ಅಂತ ಕೇಳೋದಿಲ್ಲ. ಮಾಡ್ಲೇಬೇಕಾದ ಕರ್ತವ್ಯ. ಅರ್ಥ ಆಯ್ತಾ? ಅದು ಗೊತ್ತೀಗ. ಅಂದ್ರೆ ನಂಬಿದರೆ ಏನಿಲ್ಲ,
ನಾಸದೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತ. ದೇವ್ರ ಮುಂದೆ ಕಾಲ ಕೆಟ್ಟದಾಗತ್ತಾ? ಹಿಂದೆ ಒಂದ್ಸತಿ ಹೇಳಿದ್ದೆ, ಸರೋಬಲ ತಗೊಂಡ ಮದ್ರಾಸ್ಗೋದ ಕಾಲಕ್ಕೆ ಒಬ್ಬ ಸರೋಬಲ ತಗೊಂಡ್ರು ಪಾಪ ಅವರು. ತಗೊಂಡ್ಬಿಟ್ಟು ಅಳ್ತಾ ಬಂದ್ರು ಒಂದು 10 ನಿಮಿಷಕ್ಕೇನೆ. ಅಷ್ಟೇ ನೋಡ್ಬಿಟ್ಟು ಸರೋಬಲ ತಗೋಬಾರ್ದು ಅಂತ ಆಗಿದೆ. ಹೌದಲ್ಲ, ಯಾಕೆ ಏನಾಯ್ತು ಅಂತ ಕೇಳಿದ್ರೆ, ನಮ್ಮ ಮಗ ಸಸ್ಯ ಫಾರಿನ್ ಬಂದಿದ್ರು, ಅವ್ರು ಬೋಟಿಂಗ್ ಹೋಗಿದ್ರಂತೆ, ಬೋಟ್ ಮುಳುಗೋಯ್ತಂತೆ, ಹೋರಾಡ್ತಿದ್ದ. ಅದಕ್ಕೆ ತಕ್ಷಣ ಹೇಳಿದ್ದಿಷ್ಟೇ, ಸರೋಬಲ ತಗೊಂಡಿದ್ದೀರಿ, ಪ್ರಾಣದೇವರು ಪ್ರಾಣ ಹೋಗೋ ಚಾನ್ಸಸ್ ಇಲ್ಲ, ಸುಮ್ಮನೆ ಇದೆ ಅಂತ ಹೇಳಿದ್ರೆ ಅರ್ಧ ಗಂಟೆ ಮತ್ತೆ ಬಂದ್ರು. ಆಚಾರ್ಯ ಎಲ್ಲ ಸುಖವಾಗಿದ್ದಾರಂತೆ, ನಮ್ ಬೋಟ್ ಅಲ್ಲ ಅಂತೆ. ಹೌದು, ಇದು ಆಕ್ಚುಲಿ ನಡೆದಿದ್ದೆ. ಇಮಿಡಿಯೇಟ್ ಹೇಳಿ ಏನಾಗಲ್ಲ, ಯೋಚನೆ ಮಾಡಬೇಡಿ, ಇವರೇ ಇದ್ದಾರೆ. ಆ ಜ್ಞಾನ ಇರ್ಬೇಕು. ಕೇರ್ಲೆಸ್ನೆಸ್ ಅಲ್ಲ ಅದು. ಏನದು? ಇಂಡಿಫರೆನ್ಸ್ ಅಲ್ಲ, ಮ್ಯಾಕ್ಸಿಮಮ್ ಕಮಿಟ್ಮೆಂಟ್ ದೇವ್ರ ಬೇಕು. ಇರ್ಲೇಬೇಕು. ಸಾಧ್ಯ ಇದೆಯಾ ನೀವೀಗ? ಅರ್ಥ ಆಯ್ತಾ? ನೀರಲ್ಲಿ ಮುಡಿಗೆ, ಅದಕ್ಕೆ ಹೇಳ್ತಾರೆ ಆನೆ ನೀರಲ್ಲಿ ಕೂತಿದೆ, ಗಂಗಾ ನೀರಲ್ಲಿ ಕೂತಿದೆ, ಅದಕ್ಕೆ ಸೆಕೆ ಆಗತ್ತಾ? ಅಲ್ಲಿ ಕೂತ ಸೆಕೆ ಆಗೋ ಚಾನ್ಸೇ ಇಲ್ಲ. ಆ ರೀತಿ ಇರಬೇಕು ಅಂತ ಹೇಳ್ತಾರೆ. ಅವ್ರ ಜೊತೆ ಇದೆಲ್ಲ ಹೇಳ್ಬೇಕಾದ್ರೆ ಹೊರಗಿನವರಿಗೆ ಭಾರಿ ತಾಪ, ಕಾಡಿಗೆ ಬರ್ತಾ ಇದೆ, ಎಲ್ಲಿ ಹೊಡೆದ್ರು ಬಿಡೋದಿಲ್ಲ. ಗಂಗಾ ನದಿ ಮಧ್ಯೆ ಕುತ್ಕೊಂಡ್ಬಿಟ್ರೆ ಎಷ್ಟು ತಾನು ಸೇಫ್. ಆ ಜ್ಞಾನ ಇದ್ದಿದ್ದಕ್ಕಾತ ಏನ್ ಮಾಡ್ದ? ಅರ್ಥ ಆಯ್ತಾ? ಕಣ್ಣಿಗೆ ಅದು ಆ ಸಂಶಯ ನಿವಾರಣೆ ಆಗ್ಬೇಕು. ನಮ್ಗೆ ಯಾವಾಗಲೂ ಅದೇ ಯೋಚನೆ, ಏನಾಗುತ್ತೋ ಪ್ರವಚನ ಕೇಳ್ತಾರೆ ಮನೆಯಲ್ಲಿ, ಏನಾಗ್ತಿದೆಯೋ ಏನೋ, ಏನಾಗ್ತದೆ ಆ ತರ ಯೋಚನೆ ಕೂತ್ರೆ ಏನು ಉಪಯೋಗ? ಅದರಲ್ಲಿ ಬಿಟ್ಬಿಡ್ಬೇಕಾಗಬೇಕು. ಡ್ರೈವರ್ ಆ ತರ ಯೋಚನೆ ಮಾತುಕೊಂಡು ಎಷ್ಟು ಜನ ಸಾಯ್ತಾರೆ. ಆ ಕಡೆ ಫುಲ್ ಕಾನ್ಸಂಟ್ರೇಟ್ ಮಾಡು. ಫಲಂ ಭವೇ ತಾರತಮ್ಯ ಸುಖದ, ಇದು ಒಪ್ಪದು, ಎಷ್ಟೋ ಒಪ್ಪಿದು ಈ ಭಾಗ ಬಿಟ್ಬಿಡ್ತಾರೆ. ತಾರತಮ್ಯ ಇಲ್ಲ ಅಂತ ಹೇಳ್ತಾರಲ್ಲ, ತಪ್ಪದು. ಸಮ್ಯಕ್ ಅಧಿಕ ವಿಜ್ಞಾನ ಸುಖಾಧಿಕ್ಯಂ ಭವೇಂದ್ರ. ಒಟ್ಟು ಸುಖ ಹೆಚ್ಚಬೇಕಾದ್ರೆ ಸಿಂಪಲ್ ಯಾವ್ದು ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ಜ್ಞಾನ. ಜ್ಞಾನ ಹೆಚ್ಚುತ್ತಾ ಹೋದಂತೆ ಏನಾಗುತ್ತೆ? ಸುಖ ಜಾಸ್ತಿ ಆಗುತ್ತೆ. ಬರೀ ಸುಖ ಹೆಚ್ಚಲಕ್ಕೆ ಹೋಗ್ಬಾರ್ದು. ಇವತ್ತು ಕೆಲಸ ಮಾಡ್ತಿದ್ದ, ಒಂದು ಕ್ವಾಲಿಫೈ ಇಂಪ್ರೂವ್ ಮಾಡ್ಕೊಂಡ್ ಬಂದ್ಬಿಟ್ಟ, ಸಂಬಳ ಜಾಸ್ತಿ ಮಾಡ್ಯಾರ ನ್ಯಾಚುರಲ್. ಬರೀ ಸಂಬಳ ಜಾಸ್ತಿ ದಿವಸ ಕೇಳ್ತಾ ಹೋದ್ರೆ ಡಿಸ್ಮಿಸ್ ಮಾಡ್ಬಿಡ್ತಾರೆ ಅಷ್ಟೇ. ಅದು ಜ್ಞಾನ ಇಂಪ್ರೂವ್ ಆಟೋಮೆಟಿಕಲಿ ಕೊಟ್ಬಿಡ್ತಾರೆ. ಅದಕ್ಕೆ ನಮಗೆ ಸುಖ ಹೆಚ್ಚಬೇಕಾದ್ರೆ ಧನದಿಂದ ಸುಖ ಹೆಚ್ಚೋದಿಲ್ಲ, ನೆನ್ಪಿಟ್ಕೋಬೇಕು. ಮೊದಲ ಯಾವುದು ದುಃಖ, ಅದನ್ನೇ ಶ್ರೀಪಾದರಾಜ ಹೇಳಿದ್ರು, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೋಡು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೋಡು, ವನಿತೆಯಂ ಸಂತೋಷ ಕೆಲವರಿಗೆ ಲೋಕದೋಡು, ತನೆಯರಿಂ ಸಂತೋಷ ಕೆಲವರಿಗೆ ಲೋಕದೋಡು. ಕೆಲವರಿಗೆ ಎಂಬುದು ಶಾಸ್ತ್ರದ ಪದ. ಅನ್ಯ ಅಪರೇ ಕೇಚಿತ್ ಅಂತಾರಲ್ಲ, ಹಾಗೆ ಅವರಿಗಷ್ಟೇ. ಇದೆಲ್ಲ ಅಲ್ಲ. ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನಹೆನಗೆ ಸಂತೋಷ ರಂಗವಿಠಲರೇ. ನೆನಹು ಅಂದ್ರೆ ಜ್ಞಾನ, ಜ್ಞಾನದಿಂದ ಆನಂದ. ಎಷ್ಟು ಚೆನ್ನಾಗಿರೋ ಮಾತು, ಗೊತ್ತಾಯ್ತು? ಅದ್ರ ಅರ್ಥ ಮಾಡ್ಕೊಂಡ್ರೆ ಸುಖ ಎಲ್ಲಿದೆ ಗೊತ್ತಾಗುತ್ತೆ. ಸಮ್ಯಕ್ ಚಾಧಿಕ ವಿಜ್ಞಾನ ಸುಖಾಧಿಕ್ಯಂ ಭವೇನ್ ಋಣ ಅಥೋ ಯಥಾ ಆತ್ಮಶಕ್ತಿಯೈವ ಶ್ರವಣಂ ಮನನಂ ತಥಾ. ಜ್ಞಾನ ವೃದ್ಧಿ ಆಗಬೇಕು, ಸುಮ್ಮನೆ ಆಗೋದಿಲ್ಲ. ಶ್ರವಣ ಮರಣ ಜಾಸ್ತಿ ಮಾಡದಂತೆ ಏನಾಗತ್ತದ? ಜ್ಞಾನ ವೃದ್ಧಿ ಆಗ. ಇವೆಲ್ಲ ಅದಕ್ಕೆ ನಿತ್ಯದಲ್ಲಿ ಏನ್ ಮಾಡ್ಬೇಕು? ಶ್ರವಣಾದಿ ವಿನಾನ ಇವ ಕ್ಷಣಂ ತಿಷ್ಟೇ ಇದೆ ಪಿಕ್ಕೋತಿ. ಶ್ರವಣಾದಿಗಲ್ದೇನೆ ಇರಲೇ ಕೊಡು. ಇದು ಅವತ್ತಿನ ದಿವಸ ಹೋಯ್ತು ಅಂತ ಅರ್ಥ. ಒನ್ ಡೇ ವೇಸ್ಟ್. ಒಂದು ಬಾಲ್ ವೇಸ್ಟ್ ಮಾಡಿದೆ, ರನ್ನೇ ಬರಲಿಲ್ಲ ಅಂದ್ರೆ ಒಂದು ಬಾಲ್ ವೇಸ್ಟ್. ಎಲ್ಲ ಬಾಲು ವೇಸ್ಟ್ ಮಾಡಿ, ಅವರು ಒಂದು ಬಾಲ್ ವೇಸ್ಟ್ ಮಾಡಿಕೊಟ್ರೆ ಬೈತಾರೆ. T20 ಇದ್ರಲ್ಲೆಲ್ಲ ಟೆಸ್ಟ್ ಅಲ್ಲಿ ಅಷ್ಟು ಅನ್ಸೋದಿಲ್ಲ, ಸ್ವಲ್ಪ ಮೇಕಪ್ ಮಾಡುದು. ಇಲ್ಲಿ ಬರೋದಿಲ್ಲ. ಲಾಸ್ಟ್ ಬಾಲ್ ಅದು ಡಿಫೆನ್ಸ್ ಆಡಿದ್ರೆ ಅವನು ಅದನ್ನೇ ಆಡೋದಿಲ್ಲ. ಲಾಸ್ಟ್ ಬಾಲ್ ಡಿಫೆನ್ಸ್ ಆಡೋದು. ಅವ್ರು ಔಟ್ ಆದ್ರೂ ಅಷ್ಟೇ, ಇದ್ರು ಅಷ್ಟೇ. ಅದಕ್ಕೆ ಅಂತ ಕಾಲ ವಿಶೇಷತೆ. ಇಲ್ಲಿ ನೋಡಿ, ಅದು ಆಚಾರ್ಯ ಮಾತು. ಆಟದಲ್ಲಿ ಬರ್ತಾ 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 ಸ್ಕೋರ್ ಜಾಸ್ತಿ ಆಗೋದು. ಕೊನೆ 2-3 ಓವರ್ಲಿ ಸೋಲ್ತಾರೆ, ಗೆದ್ದುಬಿಟ್ಟಿರ್ತಾರೆ. ಅದು ನಮ್ಮಲ್ಲಿ ಅಂತ ಕಾರ್ಯ ವಿಶೇಷ ಬೆರೀತಾರೆ. ನಾನು ವಿಶೇಷದ ನೆನಪಲ್ಲ, ವಿಶೇಷ ಬರೋ ಮಾಡಬಾರ್ದು. ಅದೆಲ್ಲ ತಿಳ್ಕೊಂಡ್ರೆ ನಮಗೆ ಕ್ರಿಕೆಟ್ ಆಟಗಳಲ್ಲೂ ಕಲಿಯೋ ಪಾಠ ಇದೆ. ಒಂದು ಬಾಲ್ ವೇಸ್ಟ್ ಆದ್ರೆ ಎಷ್ಟು ಬೈತಾರೆ ಗೊತ್ತ, ಹಾಳಾದ ಹಾಗೆ. ಸಿಕ್ಸರ್ ಹೋಗ್ಬಿಟ್ರೆ ಹೊಡೆದು ಕೊಡಿಸ್ತಾ ಇದ್ದೆ, ಹೊಡೆದಾಗ್ಬೇಕು. ಸಿಕ್ಸರ್ 6 ಶಾಸ್ತ್ರ ಆದ್ರೆ ಸಿಕ್ಸರ್ ಇದ್ದಾಗ ಜ್ಞಾನ ಸಂಪಾದನೆ ಪ್ರಯತ್ನ ಪಡ್ಬೇಕು. ಅದು ನೋಡ್ತಿರ್ಬೇಕಾದ್ರೆ ಅನ್ಕೋಬೇಕು, ಅದು ನೋಡೋದ್ ತಕ್ಷಣ ಎದ್ದು ಬರೀ ಬಂದ್ಬಿಡ್ಬೇಕು. ಒಂದು ಬೋಗಿ ಎಷ್ಟು ಬೈದೆ, ನಾನು ಜೀವನ ಹಾಡ್ಕೊಡ್ತಿ ಹಾಳು ಮಾಡ್ಕೊಂಡಿದ್ದೆ ಅಲ್ಲೇ ಅಂತ ಅವಸರ ಬಿಟ್ಟು ತೀರ್ಥರು ಮಾಡ್ಲಿಲ್ಲ. ಅದು ನೋಡಿ ಹಾಡು ಕೇಳೋ ಹೊತ್ತಿ ಬಿಟ್ಟು ಹೊಟ್ಟೆ ಬಿಟ್ಟು. ಪುರಂದರದಾಸರು ನವಕೋಟೆ ಬಿಟ್ಟು ಹೊರಟ್ಬಿಟ್ರು ಒಂದು ಇದ್ರೊಳಗೆ. ಸರಿ ಅಂತ ಗೊತ್ತಾದ್ಮೇಲೆ ವಿಷ ಅಂತ ಗೊತ್ತಾಗ ಇನ್ನೊಂದು 2 ತೊತ್ತಿ ನೋಡೋ ಅಂತ ಹೇಳ್ತಾರ. ವಿಷ ಅಂತ ಗೊತ್ತಾದ್ಮೇಲೆ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಅಷ್ಟೇ ತಿಂದಿದ್ದು ವಾಮಿಟ್ ಮಾಡಿ ಟ್ರೈ ಮಾಡ್ತಾ. ಹಾಗೆ ವಿಷ ಅದು. ಬೇರೆ ರುಚಿ ಇಲ್ಲ ಅಂದ್ರೆ ಉಪ್ಪು ಕಡಿಮೆ ಅಂದ್ರೆ ಸ್ವಲ್ಪ ನೋಡ್ಬೋದು ಬೇಕಾದ್ರೆ. ವಿಷ ಅದು, ಪಾಯ್ಸನ್. ವಿಷಯಗಳು ಪಾಯ್ಸನ್ ಅಂತ ಹೇಳೋದಕ್ಕೆ ಏನು ಗುರುತು ಅಂತ ಏನ್ ಹೇಳಿದ್ರು? ವಿಷ ಬೋರ್ಡ್ ಹಾಕಿ, ವಿಷ ಅದೇ ಬೋರ್ಡ್ ಹಾಕಿದ. ಇವರು ಸೋಕಿ ಮಾಡ್ತಾರಲ್ಲ, ಸೋಕಿ ಸಿಕ್ಲಿ ಇಂಜುರಿ ಅಷ್ಟು ಹೆಲ್ತ್ ಸ್ಟ್ಯಾಚ್ಯುಟರಿ ವಾಲ್ಡೆಗ್ಯೂ ಇಷ್ಟ ಕಡ್ಲಿ ಕಾಳದಷ್ಟು ಚಿಕ್ಕದ ಬರೆದು ಅದಾಗ್ತದೆ. ದೇವ್ರು ದೊಡ್ಡದ ಬರೀ ವಿಷಯ ದೊಡ್ಡದ ಬರ್ತದೆ.
ಆ ದೃಷ್ಟಿಯಿಂದ ಸಮಸ್ಯೆ ಇಲ್ಲ. ಅಲ್ಲಿಗೆ ಅಧಿಕರಣ ಮುಗೀತು. ಇದು ಮುಂದೆ ಏನ್ ಹೇಳ್ತಾರೆ ನಾಳೆ. ಹ್ಮ್. ಹ್ಮ್. ಅದೇ ಅನುವಾದ ಮಾಡ್ತಾ ಇದ್ದಾರೆ. ಪೂರ್ತಿ ಅನುವಾದ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ ಆಚಾರ್ಯ.